कान्ताय रामाय पवित्राद्भुतकीर्तये श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्. ಇವತ್ತಿನ ದಿವಸ ಈ ಅಶ್ವತ್ಥಪುರಕ್ಕೆ ಆಗಮಿಸಿ ಸೀತಾರಾಮಚಂದ್ರ ಸ್ವಾಮಿಯ ದಿವ್ಯ ಸನ್ನಿಧಾನದಲ್ಲಿ ದರ್ಶನವನ್ನು ಮಾಡಿ ನಮ್ಮ ಪರಮಗುರುಗಳು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 35ನೇ ಅಧಿಪತಿಗಳು ಆದ ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಪವಿತ್ರವಾದ ನಾಮಧೇಯದಲ್ಲಿ ನಿರ್ಮಿಸಲ್ಪಟ್ಟಿರುವಂತಹ ಗುರು ಭವನವನ್ನು ಉದ್ಘಾಟನೆ ಮಾಡಿ ಅಲ್ಲೇ ನಮ್ಮ ಚನ್ನೋಳೇಶ್ವರ ಪೂಜೆಯನ್ನು ಸಹ ನೆರವೇರಿಸಿ ಇವತ್ತು ಇಲ್ಲಿ ವಾಸ್ತವ್ಯ ಮಾಡಿ ನಾಳೆ ದಿವಸ ಇಲ್ಲಿ ಸೀತಾರಾಮಚಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಇರತಕ್ಕಂತಹ ರಾಮೇಶ್ವರ ಸ್ವಾಮಿಯ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲಿಂದ ಮುಂದಕ್ಕೆ ಹೋಗುವಂತಹ ಒಂದು ಸಂಕಲ್ಪವನ್ನು ಮಾಡಿ ಅದರಂತೆ ಇಲ್ಲಿಗೆ ಆಗಮಿಸಿದ್ದೇವೆ. ವಿಶೇಷವಾಗಿ ಸೀತಾರಾಮಚಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಹಿಂದಿನ ಕಾಲದಿಂದಲೂ ಪರಮೇಶ್ವರನ ಸಾನ್ನಿಧ್ಯವು ಇದೆ ಅಂತಂದರೆ ಇಲ್ಲಿ ದೇವರಿಗೆ ರಾಮೇಶ್ವರ ಅಂತ ಹೆಸರಿದೆ. ಅನಾದಿ ಕಾಲದಿಂದಲೂ ರಾಮೇಶ್ವರ ಅನ್ನುವಂತಹ ಹೆಸರನ್ನು ನಾವು ಹೇಳುವುದು ದಕ್ಷಿಣ ಭಾರತದಲ್ಲಿ ಇರತಕ್ಕಂತಹ ಜ್ಯೋತಿರ್ಲಿಂಗ ಕ್ಷೇತ್ರವಾದ ತಮಿಳುನಾಡಿನಲ್ಲಿರ್ತಕ್ಕಂತಹ ಜ್ಯೋತಿರ್ಲಿಂಗ ಕ್ಷೇತ್ರವಾದ ರಾಮೇಶ್ವರ ಕ್ಷೇತ್ರದಲ್ಲಿ ಇರತಕ್ಕಂತಹ ಸ್ವಾಮಿಗೆ ರಾಮನಾಥ ಸ್ವಾಮಿ ಅಂತ ಹೇಳ್ತೀವಿ. ಹಾಗೂ ರಾಮೇಶ್ವರ ಆ ಕ್ಷೇತ್ರಕ್ಕೆ ರಾಮೇಶ್ವರ ಅಂತ ಹೇಳ್ತೀವಿ. ಈಶ್ವರನಿಗೆ ರಾಮೇಶ್ವರ ಸ್ವಾಮಿ ಅಂತಲೂ ಹೇಳುವುದಿದೆ, ರಾಮನಾಥ ಸ್ವಾಮಿ ಅಂತಲೂ ಹೇಳುವುದಿದೆ. ಶ್ರೀರಾಮಚಂದ್ರ ತನ್ನ ದಿವ್ಯ ಹಸ್ತದಿಂದ ಅಲ್ಲಿ ಈಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿದ್ದು ರಾಮೇಶ್ವರ ಕ್ಷೇತ್ರದಲ್ಲಿ. ಹಾಗಾಗಿ ಅಲ್ಲಿ ಈಶ್ವರನನ್ನು ರಾಮನಾಥ ಸ್ವಾಮಿ, ರಾಮೇಶ್ವರ ಸ್ವಾಮಿ ಎಂಬುದಾಗಿ ಹೇಳ್ತೀವಿ. ಆ ಒಂದು ಕ್ಷೇತ್ರಕ್ಕೂ ರಾಮೇಶ್ವರ ಅನ್ನುವಂತಹ ಹೆಸರು ಬಂದಿದೆ. ತದನಂತರ ಕಾಲದಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಸಹ ಈಶ್ವರನಿಗೆ ದೇವಸ್ಥಾನಗಳು ನಿರ್ಮಾಣವಾದಾಗ ನಮ್ಮ ಹಿಂದಿನ ಮಹಾರಾಜರುಗಳು ಅಥವಾ ಮಹಾಜನಗಳು ಭಕ್ತರು ಅವರಿಂದ ಬೇರೆ ಬೇರೆ ಕಡೆ ಈಶ್ವರನಿಗೆ ದೇವಸ್ಥಾನ ನಿರ್ಮಾಣ ಮಾಡಿದಾಗ ಅಲ್ಲಿ ಈಶ್ವರನಿಗೂ ಸಹ ರಾಮನಾಥ ಸ್ವಾಮಿ ಅಥವಾ ರಾಮೇಶ್ವರ ಸ್ವಾಮಿ ಅನ್ನುವಂತಹ ಒಂದು ಹೆಸರನ್ನು ಇಡುವಂತಹ ಕ್ರಮ ಬಂದಿದೆ. ಇಲ್ಲಿ ಸೀತಾರಾಮಚಂದ್ರ ಸ್ವಾಮಿ ಸನ್ನಿಧಿ ಇದೆ, ಶಿವನ ಸನ್ನಿಧಿಯೂ ಇದೆ. ಅಂದರೆ ಅದರ ಅರ್ಥ ಅಲ್ಲಿಗೆ ಇಬ್ಬರು ದೇವರುಗಳಿದ್ದಾರೆ ಅಂತ ಅರ್ಥ ಅಲ್ವೇ ಅಲ್ಲ. ಒಬ್ಬನೇ ಪರಮಾತ್ಮ ಸೀತಾರಾಮಚಂದ್ರ ಸ್ವಾಮಿ ರೂಪದಲ್ಲೂ ಇಲ್ಲಿದ್ದಾನೆ. ಆ ಮೂರ್ತಿಯ ರೂಪದಲ್ಲಿ ಸುಂದರವಾದಂತಹ ನಾವು ನೋಡುವಂತಹ ಮೂರ್ತಿಯ ರೂಪದಲ್ಲೂ ಇದ್ದಾನೆ. ಅದೇ ರೀತಿ ಶಿವಲಿಂಗದ ರೂಪದಲ್ಲೂ ಸಹ ಅದೇ ಪರಮಾತ್ಮ ಇದ್ದಾನೆ. ಯಾವ ಪರಮಾತ್ಮ ಸೀತಾರಾಮಚಂದ್ರ ಸ್ವಾಮಿಯ ಹೆಸರಿನಲ್ಲಿ ಆ ಒಂದು ಮೂರ್ತಿಯ ರೂಪದಲ್ಲಿದ್ದಾನೋ ಅದೇ ಪರಮಾತ್ಮ ಲಿಂಗದ ರೂಪದಲ್ಲಿ ರಾಮೇಶ್ವರ ಸ್ವಾಮಿ ಅನ್ನುವಂತಹ ರೂಪದಲ್ಲೂ ಇದ್ದಾನೆ. ಇಲ್ಲಿ ಯಾವುದೇ ವಿಧವಾದಂತಹ ಭೇದ ಇಲ್ಲ. ಅದರಿಂದಲೇ ರಾಮೇಶ್ವರ ಸ್ವಾಮಿ ಅನ್ನುವಂತಹ ಒಂದು ಹೆಸರೇನಿದೆಯೋ ಈ ಒಂದು ಹೆಸರಿನ ಅರ್ಥ ತುಂಬ ಸ್ವಾರಸ್ಯವಾಗಿದೆ. ಈ ಒಂದು ಹೆಸರಿನ ಅರ್ಥ ಏನು ಅಂತಂದರೆ ಇಲ್ಲಿ ಶಿವನನ್ನು ವಿಷ್ಣುವನ್ನು ಇಬ್ಬರನ್ನೂ ಸಮಾನವಾಗಿ ನೋಡುವಂತಹ ಜನರಿದ್ದಾರೆ, ಅಥವಾ ಶಿವನೇ ಪರಮಾತ್ಮ ಅಂತ ಭಾವಿಸುವಂಥವರು ಇದ್ದಾರೆ, ಇಲ್ಲ ವಿಷ್ಣುವೇ ಪರಮಾತ್ಮ ಅಂತ ಭಾವಿಸುವಂಥವರು ಇದ್ದಾರೆ. ಇಲ್ಲಿ ಶಿವನೇ ಪರಮಾತ್ಮ ಅಂತ ಭಾವಿಸುವಂತಹ ವ್ಯಕ್ತಿಗಳು ಈ ರಾಮೇಶ್ವರ ಅನ್ನುವಂತಹ ಹೆಸರಿಗೆ ಏನರ್ಥ ಹೇಳ್ತಾರೆ ಅಂತಂದರೆ ಇಲ್ಲಿ ರಾಮೇಶ್ವರ ಅನ್ನುವಾಗ ರಾಮ ಈಶ್ವರ ಎರಡೂ ಸೇರಿ ಎರಡು ಶಬ್ದಗಳು ಸೇರಿ ಸಂಧಿಯಾಗಿ ರಾಮೇಶ್ವರ ಅಂತ ಹೆಸರು ಬಂದಿದೆ. ಇದಕ್ಕೆ ಸಂಸ್ಕೃತದಲ್ಲಿ ಏನರ್ಥ ಹೇಳ್ತಾರೆ, ಶಿವನ ಬಿಟ್ಟರೆ ಪರಮಾತ್ಮ, ಶಿವನೇ ಪರಮಾತ್ಮ, ಬೇರೆ ಯಾರೂ ಇಲ್ಲವೇ ಇಲ್ಲ ಅಂತ ಹೇಳುವವರು ಏನು ಹೇಳ್ತಾರೆ ಅಂತಂದರೆ ಶೈವರು. ಅವರೇನು ಹೇಳ್ತಾರೆ ಅಂತಂದರೆ ರಾಮೇಶ್ವರ ಅಂತಂದರೆ ರಾಮನಿಗೆ ಈಶ್ವರನಾಗಿರ್ತಕ್ಕಂಥವನು, ಅಂದರೆ ಈಶ್ವರ ಅಂದರೆ ಒಡೆಯ ಅಂತ ಅರ್ಥ.
ರಾಮನಿಗೂ ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ರಾಮನಿಗೂ ಒಡೆಯನಾಗಿರ್ತಕ್ಕಂಥವನು, ಅಂದರೆ ರಾಮನಿಗೂ ಒಡೆಯ ಅಂತಂದರೆ ರಾಮನಿಗಿಂತಲೂ ದೊಡ್ಡವನು ಅಂತ ಅವರು ಹೇಳ್ತಾರೆ. ಈ ರೀತಿಯಾಗಿ ಅರ್ಥವನ್ನು ಹೇಳ್ತಾರೆ. ರಾಮನಿಗೂ ಒಡೆಯನಾಗಿರ್ತಕ್ಕಂಥವನು ಅವನೇ ರಾಮೇಶ್ವರ ಅಂತ ಅರ್ಥ ಹೇಳ್ತಾರೆ. ಆದರೆ ವಿಷ್ಣುವೇ ಪರಮಾತ್ಮ ಅಂತ ಹೇಳುವವರು ಈ ರಾಮೇಶ್ವರ ಅನ್ನುವಂತಹ ಹೆಸರಿಗೆ ಈ ಅರ್ಥವನ್ನು ಅವರು ಸಹಿಸುವುದಿಲ್ಲ. ಅವರೇನು ಹೇಳ್ತಾರೆ ಅಂತಂದರೆ ರಾಮ ಒಡೆಯನಾಗಿ ಉಳ್ಳವನು ಅಂತ ಅರ್ಥ ಮಾಡ್ತಾರೆ. ರಾಮನು ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ರಾಮನು ಯಾರಿಗೆ ಒಡೆಯನಾಗಿದ್ದಾನೋ, ಅಂದರೆ ಯಾವ ಈಶ್ವರನಿಗೆ ಒಡೆಯನಾಗಿದ್ದಾನೋ ಅಂಥವನು ರಾಮೇಶ್ವರ ಅಂತ. ಅಂದರೆ ಅಲ್ಲಿಗೆ ಏನಾಯಿತು ಅಂತಂದರೆ ರಾಮನೇ ಶಿವನಿಗೆ ಒಡೆಯ ಅಂತಾಯಿತು. ಅಲ್ಲಿಗೆ ಶಿವನಿಗಿಂತ ರಾಮ ದೊಡ್ಡವನು. ನಮ್ಮ ವಿಷ್ಣು, ನಾವು ಯಾವ ವಿಷ್ಣುವನ್ನು ಆರಾಧನೆ ಮಾಡ್ತೀವೋ ಆ ವಿಷ್ಣು ಶಿವನಿಗಿಂತ ದೊಡ್ಡವನು. ಆ ಅರ್ಥವನ್ನು ಈ ಶಬ್ದದಿಂದಲೇ ಅವರು ತೆಗಿತಾರೆ. ಈ ಶಬ್ದದಿಂದಲೇ ಬರೋ ಹಾಗೆ ಅವರು ವ್ಯಾಖ್ಯಾನ ಮಾಡ್ತಾರೆ. ಆದರೆ ಯಾರು ರಾಮನ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನೇ ಶಿವನ ರೂಪದಲ್ಲಿದ್ದಾನೆ, ಶಿವನ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನೇ ರಾಮನ ರೂಪದಲ್ಲಿದ್ದಾನೆ ಅಂತ ಹೇಳ್ತಾರೋ ಅದ್ವೈತಿಗಳು, ಅವರು ಈ ಶಬ್ದಕ್ಕೆ ಹೇಳುವಂತಹ ಅರ್ಥ ಏನು ಅಂತ ಕೇಳಿದರೆ ರಾಮನೇ ಈಶ್ವರ, ಈಶ್ವರನೇ ರಾಮ. ರಾಮನಾಗಿರ್ತಕ್ಕಂತಹ ಈಶ್ವರ, ಈಶ್ವರನಾಗಿರ್ತಕ್ಕಂತಹ ರಾಮ ಅಂತ ಅರ್ಥ ಹೇಳ್ತಾರೆ. ಇಲ್ಲಿ ಈಶ್ವರ ಅಂತಂದರೆ ಶಿವ ಅಂತ ಅರ್ಥ, ರಾಮ ಅಂತಂದರೆ ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ಶ್ರೀರಾಮಚಂದ್ರ. ಇವರಿಬ್ಬರಲ್ಲೂ ಇಲ್ಲಿ ರೂಪಗಳಲ್ಲಿ ವ್ಯತ್ಯಾಸ ಇದೆಯೇ ಹೊರತು ಅಲ್ಲಿ ಚೈತನ್ಯದಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸ ಇಲ್ಲ. ಹಾಗಾಗಿಯೇ ರಾಮನ ರೂಪದಲ್ಲಿರ್ತಕ್ಕಂತಹ ಈಶ್ವರ, ಈಶ್ವರನ ರೂಪದಲ್ಲಿರ್ತಕ್ಕಂತಹ ರಾಮ, ರಾಮನೇ ಈಶ್ವರ, ಅದರಿಂದ ರಾಮೇಶ್ವರ ಅಂತ ಹೇಳ್ತೀವಿ. ರಾಮನಾಗಿರುವಂಥವನು ಇದೇ ಈಶ್ವರ, ಈಶ್ವರನ ರೂಪದಲ್ಲಿರ್ತಕ್ಕಂಥವನು ಇದೇ ಈಶ್ವರ. ಇವನಿಗೆ ಅವನೊಡೆಯ ಅಥವಾ ಇವನಿಗೆ ಒಡೆಯ ಅನ್ನುವಂತಹ ಅರ್ಥವನ್ನಿಲ್ಲ, ನಾವು ಹೇಳುವುದೇ ಇಲ್ಲ. ಯಾಕೆಂತಂದರೆ ಆ ಥರ ಹೇಳಲಿಕ್ಕೆ ಇಬ್ಬರು ದೇವರುಗಳು ಇಲ್ಲವೇ ಇಲ್ಲ, ಇರುವುದು ಒಬ್ಬನೇ ಭಗವಂತ. ಆದ್ದರಿಂದ ರಾಮನಾಗಿರ್ತಕ್ಕಂತಹ ಈಶ್ವರ, ಈಶ್ವರನಾಗಿರ್ತಕ್ಕಂತಹ ರಾಮ, ಅಲ್ಲಿಗೆ ರಾಮನೇ ಈಶ್ವರ, ಈಶ್ವರನೇ ರಾಮ ಅನ್ನುವಂತಹ ಅರ್ಥವನ್ನು ನಾವು ಹೇಳ್ತೀವಿ. ಇದು ಸರಿಯಾದಂತಹ ಈ ಒಂದು ವಾಕ್ಯಕ್ಕೆ, ಈ ಒಂದು ಹೆಸರಿಗೆ ನಿಜವಾದಂತಹ ಅರ್ಥ ಅಂತಂದರೆ ಅದು ಇದು. ಅದರಿಂದಲೇ ಇಲ್ಲಿ ಸೀತಾರಾಮಚಂದ್ರ ಸ್ವಾಮಿ ಸನ್ನಿಧಿಯೂ ಇದೆ, ಹಾಗೂ ರಾಮೇಶ್ವರ ಸ್ವಾಮಿಯ ಒಂದು ಸನ್ನಿಧಿಯೂ ಇದೆ. ಹಾಗಾಗಿ ಈ ಒಂದು ಶಿವಲಿಂಗಕ್ಕೆ ಹಿಂದಿನವರು ರಾಮೇಶ್ವರ ಅಂತ ಹೆಸರನ್ನು ಇಟ್ಟಿದ್ದು ಇದೇ ರೀತಿಯಾದಂಥ ಒಂದು ಭಾವನೆ. ಯಾಕಂದರೆ ನಾವೆಲ್ಲರೂ ಸಹ ಹಿಂದಿನ ಕಾಲದಿಂದಲೂ ಈ ಒಂದು ಅದ್ವೈತ ಪರಂಪರೆಯನ್ನು, ಶಂಕರ ಭಗವತ್ಪಾದಾಚಾರ್ಯರ ಶಿಷ್ಯ ಪರಂಪರೆಗೆ ಸೇರಿದವರಾಗಿ ಈ ಅದ್ವೈತ ಪರಂಪರೆಯನ್ನು ಅನುಸರಿಸ್ತಕ್ಕಂಥವರು. ನಮ್ಮ ಅಭಿರುಚಿಗೆ ತಕ್ಕಂತೆ ಯಾವ ರೂಪವನ್ನು ನಾವು ಪ್ರಧಾನವಾಗಿ ಆರಾಧನೆ ಮಾಡ್ತಿದ್ದೀವಿ ಅನ್ನೋದು ಬೇರೆ ವಿಷಯ. ಮನುಷ್ಯ ಅವನ ಅಭಿರುಚಿಗೆ ತಕ್ಕಂತೆ ಭಗವಂತನಿಗಿರತಕ್ಕಂತಹ ಅನೇಕ ರೂಪಗಳಲ್ಲಿ ಯಾವ ರೂಪವನ್ನು ಬೇಕಾದರೂ ಆರಾಧನೆ ಮಾಡ್ಬೋದು. ಯಾಕಂದರೆ ಮನುಷ್ಯನ ಅಭಿರುಚಿ ಅನ್ನೋದು ಒಂದೊಂದು ರೀತಿಯಾಗಿರುತ್ತೆ, ಒಬ್ಬೊಬ್ಬರ ಅಭಿರುಚಿ ಒಂದೊಂದು ರೀತಿಯಾಗಿರುತ್ತೆ. ಇಷ್ಟು ರೂಪಗಳಿವೆ ಭಗವಂತನಿಗೆ. ಆದರೆ ಈ ಎಲ್ಲ ರೂಪಗಳಲ್ಲೂ ಯಾವ ರೂಪವು ನಮಗೆ ತುಂಬ ಇಷ್ಟ ಆಗುತ್ತೋ, ಎಲ್ಲ ಉಳಿದ ರೂಪಗಳಿಗಿಂತಲೂ ಯಾವ ರೂಪ ಅಂದರೆ ನಮಗೆ ತುಂಬ ಇಷ್ಟ ಆಗುತ್ತೋ ಆ ಒಂದು ರೂಪದ ಒಂದು ಆರಾಧನೆಯನ್ನು ನಾವು ನಮ್ಮ ಅಭಿರುಚಿಗೆ ಅನುಸಾರವಾಗಿ ಮಾಡಿಕೊಂಡು ಬರಬಹುದು, ಅದು ಬೇರೆ ವಿಷಯ. ಆದರೆ ಹಾಗಂತ ಹೇಳಿ ಉಳಿದ ರೂಪಗಳೆಲ್ಲ ಬೇರೆ, ಅದು ಆ ರೂಪಗಳಲ್ಲಿರುವಂತಹ ಭಗವಂತನೇ ಬೇರೆ, ಅದು ಇದು ಬೇರೆ, ಇವನು ದೊಡ್ಡವನು ಅವನು ಚಿಕ್ಕವನು ಅನ್ನುವಂತಹ ಒಂದು ಭಾವನೆ ಮಾತ್ರ ಯಾವತ್ತೂ ಸಹ ನಮಗೆ ಬರಬಾರದು. ಆ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿರಬಾರದು. ಅದರಿಂದಲೇ ಇದರ ಬಗ್ಗೆ ಹೇಳುವಾಗ ವಿಶೇಷವಾಗಿ ಪುರಾಣದಲ್ಲಿ ಒಂದು ಮಾತಿದೆ. ಒಂದು ಸಲ ಶಿವ ಮತ್ತು ವಿಷ್ಣು ಅವರಿಬ್ಬರು ಮಾತಾಡಿಕೊಳ್ತಾ ಇರುವಾಗ ಅವರಿಬ್ಬರ ಸಂವಾದ ನಡೀತಾ ಇರುತ್ತೆ. ಅವರಿಬ್ಬರ ಸಂವಾದ ರೂಪದಲ್ಲಿ ಮಾತನಾಡಿಕೊಳ್ಳುವಾಗ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಯೇ ಭೇದಂ ವಿದಧತ್ಯದ್ಧ ಹ್ಯಾವಯೋ ರೇಖರೂಪಯೋ ಕುಂಭೀಪಾಕೇಶು ಪಚ್ಯಂತೆ ನರಾಃ ಕಲ್ಪಸಹಸ್ರಕಂ ಅಂತ ಹೇಳ್ತಾರೆ. ಇದು ವಿಷ್ಣು ಶಿವನ ಜೊತೆಗೆ ಹೇಳುವಂತಹ ಮಾತು. ಏನು ಅಂತಂದರೆ, ಆವಯೋ ಏಕರೂಪಯೋ, ಒಂದೇ ಚೈತನ್ಯವಾಗಿರತಕ್ಕಂತಹ ನಮ್ಮಿಬ್ಬರ ಮಧ್ಯದಲ್ಲಿ ಯೇ ಭೇದಂ ವಿದಧತಿ, ಯಾರು ತಾರತಮ್ಯವನ್ನು ಮಾಡ್ತಾರೋ, ಭೇದವನ್ನು ಮಾಡ್ತಾರೋ ಅಂಥವರಿಗೆ ಏನು ಸ್ಥಿತಿ, ಏನು ಗತಿಯಾಗುತ್ತೆ ಅಂತಂದರೆ, ಕಲ್ಪಸಹಸ್ರಕಂ 1000 ಕಲ್ಪಗಳಷ್ಟು ಕಾಲ ಅವರು ನರಕದಲ್ಲಿ, ಕುಂಭೀಪಾಕ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಅಂದರೆ ಅಷ್ಟು ದೊಡ್ಡ ಪಾಪ, ಅಂದರೆ ಅಷ್ಟು ದೀರ್ಘವಾದಂತಹ ಕಾಲ
ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು ಅಂತಂದರೆ ಆ ಪಾಪವು ಅಷ್ಟು ದೊಡ್ಡದಾಗಿರಬೇಕು. ಪಾಪ ದೊಡ್ಡದಾಗಿದ್ರೇ ನರಕಕ್ಕೆ ಸುಮ್ಮನೆ ನರಕಕ್ಕೆ ಹೋಗಬೇಕಾಗಿಲ್ಲ, ಹೋಗೋದಿಲ್ಲ ಯಾರು ಸಹ. ಪಾಪ ಇದ್ರೇ ಹೋಗಬೇಕಾಗುತ್ತೆ. ಅಂದರೆ ಇದು ಅಷ್ಟು ದೊಡ್ಡ ಪಾಪವಾಗುತ್ತೆ. ಹಾಗಾಗಿ ಇದನ್ನು ಮಾಡಲೇಬಾರದು, ಈ ಒಂದು ತಾರತಮ್ಯವನ್ನು ಮಾಡಲೇಬಾರದು ಅನ್ನೋದು ಇದು ಸ್ವತಃ ಆ ಶಿವಕೇಶವರಿಬ್ಬರು ಮಾತಾಡ್ಕೊಳ್ತಾ ಇರುವಾಗ ಬಂದಿರುವಂತಹ ಮಾತು. ಇದನ್ನು ನಾವು ಇವತ್ತಿಗೂ ಸಹ ಪುರಾಣದಲ್ಲಿ ನೋಡಬಹುದು. ಕಲ್ಪಸಹಸ್ರ ಅಂದರೆ ಏನು ಅಂತಂದರೆ 1000 ಕಲ್ಪಗಳು ಅಂತ ಅರ್ಥ. 1000 ಕಲ್ಪಗಳು ಅಂತಂದರೆ ಮೊದಲು ಒಂದು ಕಲ್ಪ ಅಂದರೆ ಎಷ್ಟು ಕಲ್ಪಗಳು? 1000 ಕಲ್ಪಗಳು ಅಂದರೆ ತುಂಬ ದೊಡ್ಡದು. ಮೊದಲು ಒಂದು ಕಲ್ಪ ಅಂದರೆ ಎಷ್ಟು ಅಂತ ಕೇಳಿದರೆ 1000 ಮಹಾಯುಗಗಳು ಅಂತ ಹೇಳ್ತಾರೆ. ಅಂದರೆ 14 ಮನ್ವಂತರಗಳು. 14 ಮನ್ವಂತರಗಳನ್ನು ಅಂದರೆ 14 ಮನ್ವಂತರಗಳು 1000 ಮಹಾಯುಗಗಳು. ಒಂದು ಮಹಾಯುಗ ಅಂದರೆ ಎಷ್ಟು ಕಾಲ ಅಂತ ಕೇಳಿದರೆ 43,20,000 ವರ್ಷಗಳಷ್ಟು ಕಾಲ ಒಂದು ಮಹಾಯುಗದ ಕಾಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದರೆ ಒಂದು ಸಲ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಇದಿಷ್ಟು ಸಹ ಒಂದು ಸಲ ಕಳೆದರೆ ಆವಾಗ ಒಂದು ಮಹಾಯುಗ ಆದ ಹಾಗೆ. 4 ಯುಗಗಳ ಕಾಲ ಎಷ್ಟೋ ಅಷ್ಟು ಕಾಲವನ್ನು, ಎಷ್ಟು ವರ್ಷಗಳ ಕಾಲವೋ ಅಷ್ಟು ವರ್ಷಗಳ ಕಾಲವನ್ನು ಒಂದು ಮಹಾಯುಗ ಎಂಬುದಾಗಿ ಹೇಳ್ತಾರೆ. ಅಂದರೆ ಒಂದು ಸಲ ಕೃತಯುಗ ಶುರುವಾಗಿ ಅಲ್ಲಿಂದ ಕೃತಯುಗ, ತ್ರೇತ, ದ್ವಾಪರ, ಕಲಿ ಈ 4 ಯುಗಗಳು ಒಂದು ಸಲ ಆಯಿತು ಅಂತಂದರೆ ಆವಾಗ ಒಂದು ಮಹಾಯುಗ ಕಳೆದ ಹಾಗೆ. ಅಂದರೆ ಎಷ್ಟು ವರ್ಷಗಳ ಕಾಲ? ನಾವು 1 ವರ್ಷ ಅಂತ ಹೇಳ್ತೀವಿ. ಈ ಲೆಕ್ಕದಲ್ಲಿ ಎಷ್ಟು ವರ್ಷಗಳು ಅಂತ ಕೇಳಿದ್ರೆ 43,20,000 ವರ್ಷಗಳಾಗುತ್ತೆ. ಇದೊಂದು ಮಹಾಯುಗ. ಇಂತಹ 1000 ಮಹಾಯುಗಗಳನ್ನು ಶಾಸ್ತ್ರಗಳಲ್ಲಿ ಒಂದು ಕಲ್ಪ ಅಂತ ಹೇಳ್ತಾರೆ. ಅಂತಹ 1000 ಕಲ್ಪಗಳು ಅಂತ ಇಲ್ಲಿ ಆ ಕಲ್ಪಸಹಸ್ರಕಂ ಅಂತಂದರೆ ಅಷ್ಟು ದೀರ್ಘವಾದಂತಹ ಕಾಲ. ಅಂದರೆ ಯಥಾವತ ಇದರ ಅರ್ಥ ಏನು? ಇಷ್ಟು ದೀರ್ಘವಾದಂತಹ ಕಾಲ ಅಂತ ಭಗವಂತ ಹೇಳ್ತಿರುವುದರ ಹಿಂದೆ ಆ ಭಗವಂತನ ಅಭಿಪ್ರಾಯ ಏನು ಅಂತಂದರೆ ಇದು ಅಷ್ಟು ನಿಂದ್ಯವಾದದ್ದು. ಅಂದರೆ ಈ ಭೇದವನ್ನು ನೋಡುವುದು, ತಾರತಮ್ಯವನ್ನು ನೋಡುವುದು ಅನ್ನೋದು ಸರಿಯಲ್ಲ ಅನ್ನೋದು ಭಗವಂತನ ಅಭಿಪ್ರಾಯ. ಆದ್ದರಿಂದ ಅಲ್ಲಿ ಒಬ್ಬನೇ ಭಗವಂತ ಶಿವನ ರೂಪದಲ್ಲೂ ಇದ್ದಾನೆ, ವಿಷ್ಣುವಿನ ರೂಪದಲ್ಲೂ ಇದ್ದಾನೆ. ಆದ್ದರಿಂದ ನಮ್ಮಿಬ್ಬರ ಮಧ್ಯದಲ್ಲಿ ಯಾವ ಭೇದವನ್ನು ಮಾಡಬಾರದು ಅಂತ ಸ್ವತಃ ಶಿವಕೇಶವರಿಬ್ಬರ ಸಂವಾದದಲ್ಲಿ ನಾವು ಈ ಒಂದು ಮಾತನ್ನು ಪುರಾಣದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇಲ್ಲಿ ಹಿಂದಿನಿಂದಲೂ ಸಹ ವಿಶೇಷವಾಗಿ ಸೀತಾರಾಮಚಂದ್ರ ಸ್ವಾಮಿಯ ದಿವ್ಯ ಸನ್ನಿಧಾನವೂ ಇದೆ ಮತ್ತು ಶಿವನ ಒಂದು ದಿವ್ಯ ಸನ್ನಿಧಾನವೂ ಇದೆ. ಮತ್ತು ಇಲ್ಲಿ ರಾಮನ ಸನ್ನಿಧಿಯೂ ಇದೆ, ವಿಷ್ಣುವಿನ ಸನ್ನಿಧಿಯೂ ಇದೆ. ಮತ್ತು ಪುನಃ ಇಲ್ಲಿ ಇಬ್ಬರು ದೇವರುಗಳಿದ್ದಾರೆ ಅನ್ನೋ ಭಾವನೆ ಪುನಃ ಬರಬಾರದು ಅನ್ನೋದಕ್ಕೋಸ್ಕರವೇ ಈ ಶಿವನಿಗೆ ಇಲ್ಲಿ ರಾಮೇಶ್ವರ ಅಂತ ಹೆಸರಿಟ್ಟಿದೆ. ಆ ಹೆಸರನ್ನು ಕೇಳಿದಾಗ ರಾಮನೇ ಈಶ್ವರ, ಈಶ್ವರನೇ ರಾಮ ಅನ್ನೋ ಭಾವನೆ ಎಲ್ಲರಿಗೂ ಸಹ ಬರಬೇಕು. ಆ ಒಂದು ತತ್ವ, ಆ ಒಂದು ಅಭೇದ ತತ್ವ ಎಲ್ಲರಿಗೂ ಸಹ ಮನಸ್ಸಿನಲ್ಲಿರಲಿ ಅನ್ನುವಂಥ ಉದ್ದೇಶದಿಂದ ರಾಮೇಶ್ವರ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ. ಈಗ ಆ ರಾಮೇಶ್ವರ ಸ್ವಾಮಿಯ ಒಂದು ಸಾನ್ನಿಧ್ಯವು ಇಲ್ಲಿ ಹಿಂದಿಂದಲೂ ಸಹ ಇದೆ. ಈಗ ಅದರ ಒಂದು ಪುನಃ ಪ್ರತಿಷ್ಠಾಪನೆಯನ್ನು ಶಾಸ್ತ್ರದಲ್ಲಿ ಈಶ್ವರನಿಗೆ ವಿಶೇಷವಾಗಿ ಎಲ್ಲಿ ಈಶ್ವರನೇ ಪ್ರಧಾನನಾಗಿರ್ತಾನೋ ಅಂತಹ ಸನ್ನಿಧಿಯಲ್ಲಿ ಈಶ್ವರನನ್ನು ಮುಖ್ಯವಾಗಿ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡುವುದು, ಪ್ರಧಾನ ದೇವಾಲಯದಲ್ಲಿ ಸ್ಥಾಪನೆ ಮಾಡುವುದು ಅನ್ನೋದಿದ್ದೇ ಇರುತ್ತೆ. ಆದರೆ ವಿಶೇಷವಾಗಿ ಈಶ್ವರನಿಗೆ ಹೇಳಲ್ಪಟ್ಟಂತಹ ಒಂದು ವಿಶಿಷ್ಟ ಸ್ಥಾನ ಅಂತಂದರೆ ಅದು ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕಿನಲ್ಲಿ ಈಶ್ವರನಿಗೆ ವಿಶೇಷವಾದಂತಹ ಒಂದು ಸ್ಥಾನ. ಆ ಒಂದು ದಿಕ್ಕಿನಲ್ಲಿ, ಯಾಕಂದರೆ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ಶಾಸ್ತ್ರದಲ್ಲಿ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ದೇವರ ಸಾನ್ನಿಧ್ಯವನ್ನು ವಿಶೇಷವಾಗಿ ಹೇಳಿದ್ದಾರೆ. ಆಗ್ನೇಯದಲ್ಲಿ ಅಂತಂದರೆ ಅಗ್ನಿ, ಹೀಗೆ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ದೇವತೆಯ ವಿಶೇಷ ಸ್ಥಾನ ಇರುತ್ತೆ. ಇಂಥದ್ರಲ್ಲಿ ಈಶಾನ್ಯದಲ್ಲಿ ಇರತಕ್ಕಂತಹ ದೇವತಾ ಅಂತಂದರೆ ಅದು ಈಶ್ವರ. ಹಾಗಾಗಿ ಈಶ್ವರನಿಗೆ ವಿಶೇಷವಾಗಿ ಈಶಾನ್ಯ ದಿಕ್ಕಿನಲ್ಲಿ ಒಂದು ಸ್ಥಾನವನ್ನು ಮಾಡಿ ಅಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡುವುದು ಅನ್ನೋದು ಇದು ಅತ್ಯಂತ ಸೂಕ್ತವಾದಂತಹದ್ದು. ಇದು ಇನ್ನೂ ವಿಶೇಷವಾಗಿರತಕ್ಕಂತಹ ಒಂದು ಕಾರ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಆ ಪರಮೇಶ್ವರನ ಸಾನ್ನಿಧ್ಯವು ವಿಶೇಷವಾಗಿ ಬರಲಿ. ತದ್ವಾರ ಆ ಈಶ್ವರನ ಅನುಗ್ರಹವು, ಭಗವದ್ ಅನುಗ್ರಹ ಇನ್ನಷ್ಟು ಒಳ್ಳೆಯ ರೀತಿಯಾಗಿ, ಇನ್ನಷ್ಟು ವಿಶೇಷವಾಗಿ ಭಗವದ್ ಅನುಗ್ರಹ ಪ್ರಾಪ್ತವಾಗಲಿ ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಆ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ವಿ. ಅದರಲ್ಲೂ ವಿಶೇಷವಾಗಿ ಈ ಆಗ್ನೇಯ ದಿಕ್ಕಿನಲ್ಲಿ ಅಂತಂದರೆ ಅದು ಅಗ್ನಿಯ ಒಂದು ಸ್ಥಾನವಾದ್ದರಿಂದ ನಾವು ಅಗ್ನಿಯನ್ನು ಉಪಯೋಗ ಮಾಡಿ ಭಗವಂತನಿಗೆ ನೈವೇದ್ಯವನ್ನು ತಯಾರು ಮಾಡ್ತೀವಿ. ಹಾಗಾಗಿ ಶಾಸ್ತ್ರದಲ್ಲಿ ಆ ಒಂದು ಆಗ್ನೇಯ ಸ್ಥಾನದಲ್ಲಿ ಆ ದೇವರಿಗೆ ನೈವೇದ್ಯವನ್ನು ಅದು ದೇವರಿಗೆ ಮಾತ್ರ. ಸಾಮಾನ್ಯ ಒಂದು ಮನೆಯನ್ನು ಕಟ್ಟುವಾಗಲೂ ಮನೆಯ ಒಂದು ವಾಸ್ತು ಪ್ರಕಾರ ಆಗ್ನೇಯದಲ್ಲಿ ಅಡುಗೆ ಮನೆಯನ್ನು ಮಾಡುವುದು ಅದು ಸಾಮಾನ್ಯ ವಾಸ್ತು. ಅದು ತುಂಬ ದೊಡ್ಡದಾಗಿ ಅದಕ್ಕೇನು
PhD ಮಾಡಿರಬೇಕು ಅಂತೇನಿಲ್ಲ. ಸಾಮಾನ್ಯವಾಗಿ ವಾಸ್ತುವಿನಲ್ಲಿ ಅಷ್ಟೆಲ್ಲ ಓದಿರಬೇಕು, ಡಿಗ್ರಿಗಳು ಮಾಡಿರಬೇಕು ಅಂತೇನಿಲ್ಲ, ಸಾಮಾನ್ಯ ವಿಚಾರ ಅದು. ಆದ್ದರಿಂದ ಆ ಒಂದು ಆಗ್ನೇಯ ಭಾಗದಲ್ಲಿ ಭಗವಂತನಿಗೆ ನಡೆಯುವಂತಹ ನಿತ್ಯ ನೈವೇದ್ಯದ ಒಂದು ವ್ಯವಸ್ಥೆ ಅಲ್ಲಿ ಆಗಲಿ, ಪಕ್ಕದಲ್ಲೇ ಆ ಒಂದು ನೈವೇದ್ಯ ವ್ಯವಸ್ಥೆಯೂ ಆಗುತ್ತೆ. ಅಲ್ಲಿಂದ ಶುಚಿಯಾಗಿ ದೇವರಿಗೆ ನೈವೇದ್ಯವನ್ನು ಸಹ ತಗೊಂಡು ಬಂದು ದೇವರಿಗೆ ನೈವೇದ್ಯವನ್ನು ಮಾಡುವುದಕ್ಕೆ ಅಲ್ಲೊಂದು ವ್ಯವಸ್ಥೆಯೂ ಸಹ ಆಗುತ್ತೆ. ಹಾಗೂ ಈಶ್ವರನಿಗಾಗಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ಒಂದು ಸಾನ್ನಿಧ್ಯ, ಈಶಾನ ಈ ದಿಕ್ಕು ಏನಿದೆಯೋ ಈಶಾನ್ಯ ದಿಕ್ಕು, ಅಲ್ಲಿ ಈಶ್ವರನ ಒಂದು ಪ್ರತಿಷ್ಠಾಪನೆ ಆಯಿತು ಅಂತಂದರೆ ಅದಿನ್ನೂ ಸೂಕ್ತವಾದಂತಹ ಒಂದು ಸ್ಥಾನವಾಗುತ್ತೆ. ಅದರಿಂದ ಈ ಒಂದು ಕಾರ್ಯವು ನಡೆಯಲಿ ಎಂಬುದಾಗಿ ಹೇಳಿದ್ವಿ. ಅದರಂತೆ ಏರ್ಪಾಡುಗಳನ್ನು ಮಾಡಿ ಈ ಒಂದು ಪ್ರತಿಷ್ಠಾಪನಾ ಕಾರ್ಯವನ್ನು ನಾಳೆ ದಿವಸ ಇಲ್ಲಿ ಮಾಡಲಿದ್ದೇವೆ. ಅಂದರೆ ಕೆಲವರು ಪ್ರಶ್ನೆ ಬರ್ಬೋದು, ಏನು ಅಂತಂದರೆ ಅಲ್ಲ ಇಷ್ಟು ದಿವಸ ಅಲ್ಲೇ ಇತ್ತಲ್ವ, ಚೆನ್ನಾಗೇ ಇತ್ತಲ್ವ, ಯಾಕೆ ಈಗ ಅಂತ ಅನಿಸ್ಬೋದು. ಆದರೆ ಇಷ್ಟು ದಿವಸ ಏನಾಗಿತ್ತು ಅನ್ನೋದು ಅದು ಆಮೇಲಿನ ವಿಷಯ. ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಏನಿದೆ ಇಷ್ಟು ದಿವಸ ಹೇಗಿದೆ, ಏನಿದೆ ಅಲ್ಲೇ ಇತ್ತಲ್ವ, ಇದನ್ನು ಹೇಗೆ ಬದಲಾಯಿಸುವುದು ಏನು ಅಂತ ಒಂದು ಪ್ರಶ್ನೆ ಇದನ್ನು ನೋಡಿದಾಗ ನಮಗೆ ಬರ್ಬೋದು. ಅಲ್ಲೇ ಇತ್ತು, ಸರಿಯಾಗೇ ಇತ್ತು ಅಂತ ಒಂದು ಪ್ರಶ್ನೆ ಬರ್ಬೋದು. ಆದರೆ ಇಷ್ಟು ದಿವಸ ಅಲ್ಲಿದ್ದು ಇದೆ, ಅಲ್ಲಿತ್ತು ಹೌದು. ಆದರೆ ಆ ಒಂದು ಈಶ್ವರನ ಒಂದು ಸಾನ್ನಿಧ್ಯ ಅನ್ನೋದು ಇರಬೇಕಾದ್ದು ಇಲ್ಲದ್ದರಿಂದ ಇಂತಹ ಒಂದು ಜಾಗದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡುವುದು ಅನ್ನೋದು ಅತ್ಯಂತ ಸೂಕ್ತವಾದಂಥದ್ದು. ಆದ್ದರಿಂದ ಇಲ್ಲಿ ಅದರ ಒಂದು ಪ್ರತಿಷ್ಠಾಪನೆಯು ವಿಶೇಷವಾಗಿ ಆಗಿ ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ನಾಳೆ ದಿವಸ ನಡೆಯಲಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ವಿಶೇಷವಾಗಿ ನಾವು ಪರಂಪರೆಯಾಗಿ ಆ ಸೀತಾರಾಮಚಂದ್ರ ಸ್ವಾಮಿಯ ಆ ಭಗವಂತನ ಒಂದು ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಒಂದು ಪರಂಪರೆ ನಮ್ಮದು. ಅದರಲ್ಲೂ ವಿಶೇಷವಾಗಿ ಈ ಅಶ್ವತ್ಥಪುರದ ದೇಶಸ್ಥ ಬ್ರಾಹ್ಮಣ ಸಮುದಾಯದವರು ಹಿಂದಿನಿಂದಲೂ ಸಹ ಸೀತಾರಾಮಚಂದ್ರನನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಒಂದು ಪರಂಪರೆ, ಆ ಒಂದು ಸಂಪ್ರದಾಯವನ್ನು ಹೊಂದಿದವರಾಗಿದ್ದೀರಿ. ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಆಯಾ ಸಂದರ್ಭಗಳಲ್ಲಿ ಅನೇಕ ವಿಧವಾದಂತಹ ಉತ್ಸವಾದಿಗಳು ಇದನ್ನೆಲ್ಲವನ್ನೂ ಸಹ ಆಚರಣೆ ಮಾಡುವಂತಹ ಒಂದು ಸಂಪ್ರದಾಯದಂತೆ ಪ್ರತಿ ವರ್ಷವೂ ಸಹ ಕಾರ್ಯಗಳು ನಡೀತಾ ಇರುವುದು, ಅವಿಚ್ಛಿನ್ನವಾಗಿ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ರೀತಿಯಾದಂತಹ ಒಂದು ಆಚರಣೆಗಳು, ಈ ರೀತಿಯಾದಂತಹ ಒಂದು ಕಾರ್ಯಗಳು, ಧಾರ್ಮಿಕವಾದಂತಹ ವಾತಾವರಣ ಇದೆಲ್ಲವೂ ಸಹ ಸದಾಕಾಲ ಇದೇ ರೀತಿಯಾಗಿರಬೇಕು. ಚೆನ್ನಾಗಿ ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಹಿಂದಿನವರು ಯಾವೊಂದು ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೋ ಆ ಒಂದು ಪರಂಪರೆಯನ್ನು ಎಲ್ಲರೂ ಸಹ ಅನುಸರಣೆ ಮಾಡುತ್ತಾ, ವಿಶೇಷವಾಗಿ ಅದರಂತೆ ಇಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸುತ್ತಾ ಅದರಲ್ಲಿ ಭಾಗವಹಿಸಬೇಕು. ತದ್ವಾರ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಎಲ್ಲರಿಗೂ ಸಹ ಬೇರೆ ಬೇರೆ ರೀತಿಯಾದಂತಹ ವ್ಯವಹಾರಗಳಿದೆ, ವ್ಯಾವಹಾರಿಕವಾದಂತಹ ಕೆಲಸಗಳು, ವ್ಯಾಪಾರ, ಉದ್ಯೋಗ, ಹೀಗೆ ಒಂದೊಂದು ಉದ್ಯಮ, ಹೀಗೆ ಅನೇಕ ವಿಧವಾದಂತಹ ಕೆಲಸಗಳಿವೆ. ಆದರೆ ಅದೆಲ್ಲದರ ಜೊತೆಗೂ ನಮಗೆ ಅತ್ಯಂತ ಅವಶ್ಯಕವಾಗಬೇಕಾಗಿರುವಂತಹದ್ದು ಧಾರ್ಮಿಕವಾದಂತಹ ಆಚರಣೆ. ಹಿಂದಿನವರು ಯಾವ ಒಂದು ಧಾರ್ಮಿಕ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೋ ಆ ಮಾರ್ಗವನ್ನು ಅನುಸರಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ವ್ಯವಹಾರವನ್ನು ಇದನ್ನೆಲ್ಲ ಮಾಡುವುದರಿಂದ ನಮ್ಮ ಜೀವನ ನಡೆಯುತ್ತೆ ಅಷ್ಟೇ, ಆದರೆ ಜೀವನ ಸಾರ್ಥಕ ಆಗುವುದಿಲ್ಲ. ಜೀವನ ಸಾರ್ಥಕ ಆಗಬೇಕು ಅಂತಂದರೆ ಅದಕ್ಕೆ ಧಾರ್ಮಿಕವಾದಂತಹ ಆಚರಣೆಯೇ ಬೇಕು. ವ್ಯವಹಾರದಿಂದ ಜೀವನ ನಡೆಯುತ್ತೆ, ಜೀವನಕ್ಕೆ ಬೇಕಾಗಿರುವಂತಹದ್ದು ವ್ಯವಸ್ಥೆ ಆಗುತ್ತೆ, ತುಂಬ ಸಿಗುತ್ತೆ ಅಂತಲ್ಲ, ಆದರೂ ಕಡಿಮೆ ಆಗದೇ ಇರುವ ಹಾಗೆ, ಕಡಿಮೆ ಆಗದೇ ಇರುವಷ್ಟು ಒಂದು ವ್ಯವಸ್ಥೆ ಜೀವನಕ್ಕೆ ಬೇಕಾಗುತ್ತೆ. ಜೀವನ ನಡೆಸಲಿಕ್ಕೆ ಬೇಕಾಗಬಹುದು, ಸಿಗಬಹುದು ಅಷ್ಟೇ ಹೊರತು ಜೀವನ ಅನ್ನೋದು ಸಾರ್ಥಕ ಆಗುವುದಿಲ್ಲ. ಜೀವನ ಸಾರ್ಥಕ ಆಗಬೇಕು ಅಂತಂದರೆ ಅದಕ್ಕೆ ಧಾರ್ಮಿಕವಾದಂತಹ ಆಚರಣೆಗಳೇ ನಮಗೆ ಅತ್ಯಂತ ಅವಶ್ಯಕವಾಗಿ ಬೇಕು. ಆದ್ದರಿಂದಲೇ ಈ ಒಂದು ಧರ್ಮ ಮಾರ್ಗ ಅನ್ನೋದು ಇಷ್ಟು ಅವಶ್ಯಕವಾದದ್ದು. ಆದ್ದರಿಂದಲೇ ಹಿಂದಿನವರು ಸಹ ಇಂತಹ ಒಂದು ಧರ್ಮ ಮಾರ್ಗ, ಭಗವದ್ ಆರಾಧನೆ ಹಾಗೂ ಈ ಒಂದು ಪರಂಪರೆ ಬಗ್ಗೆ ಅಷ್ಟೆಲ್ಲ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡು ಅವರಿಗೆಲ್ಲ ಎಷ್ಟೆಲ್ಲ ಕೆಲಸಗಳು, ವ್ಯವಹಾರಗಳು ಇದ್ದರೂ ಸಹ ಈ ಒಂದು ಜಾಗದಲ್ಲಿ ಇಂತಹ ಒಂದು ದೇವಸ್ಥಾನವನ್ನು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿ ಗುರುವಾಕ್ಯಕ್ಕೆ ಅನುಗುಣವಾಗಿ ಇಲ್ಲೊಂದು ಈ ಪ್ರತಿಷ್ಠಾಪನೆ, ದೇವರ ಪ್ರತಿಷ್ಠಾಪನೆ ಇತ್ಯಾದಿಗಳನ್ನೆಲ್ಲ ಮಾಡಿ ಎಷ್ಟೇ ಕೆಲಸಗಳಿದ್ದರೂ ಸಹ ಇಲ್ಲಿ ಉತ್ಸವಾದಿಗಳನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಅಂದರೆ ಅವರೆಲ್ಲರೂ ಸಹ ಇದನ್ನು ಚೆನ್ನಾಗಿ ತಿಳಿದಿದ್ದಾರೆ. ಇದು ಅತ್ಯಂತ ಅವಶ್ಯಕವಾದದ್ದು. ಎಷ್ಟು ಕೆಲಸಗಳು ಏನೇ ಇದ್ದರೂ ಸಹ ಈ ಒಂದು ಧಾರ್ಮಿಕವಾದಂತಹ ಪರಂಪರೆಯನ್ನು ಕಾಪಾಡಿಕೊಳ್ಳುವುದು, ಇದನ್ನು ಆಚರಣೆ ಮಾಡುವುದು ಅನ್ನೋದು ನಮಗೆ ಅತ್ಯಂತ ಅವಶ್ಯಕವಾದದ್ದು ಅನ್ನುವಂತಹ ಒಂದು ತಿಳುವಳಿಕೆಯನ್ನು ಅವರು ಹೊಂದಿದ್ದರು.
ಹಾಗಾಗಿ ಈ ಒಂದು ಪರಂಪರೆಯನ್ನು ಏರ್ಪಡಿಸಿ ಹಿಂದಿನವರೆಲ್ಲ ಆಚರಣೆ ಮಾಡಿ ಅದನ್ನಿವತ್ತು ನಮಗೆ ತೋರಿಸಿದ್ದಾರೆ. ಆದ್ದರಿಂದ ಇದನ್ನು ವಿಶೇಷವಾಗಿ ಈ ಒಂದು ಆಚರಣೆಗಳನ್ನು ಎಲ್ಲರೂ ಸಹ ಚೆನ್ನಾಗಿ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಯಾಕಂತಂದರೆ ಇದೆಲ್ಲವೂ ಸಹ ಇದು ಪ್ರತಿಯೊಂದು ಸಹ ಅತ್ಯಂತ ವಿಶಿಷ್ಟವಾದದ್ದು. ನಮ್ಮ ಹಿಂದಿನವರು ಏನೇ ಒಂದು ಆಚರಣೆಯನ್ನು ಮಾಡಿ ಒಂದು ಮಾರ್ಗವನ್ನು ನಮಗೆ ತೋರಿಸಿದರೂ ಸಹ ಅದರ ಹಿಂದೆ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಕೆಲವು ಆಚರಣೆಗಳ ಹಿಂದಿನ ಕಾರಣವನ್ನು ತಿಳ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ, ಆದರೆ ಕೆಲವು ಆಚರಣೆಗಳ ಒಂದು ಕಾರಣವನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಬುದ್ಧಿ ಸಾಕಾಗುವುದಿಲ್ಲ. ಅಂತಹ ಆಚರಣೆಗಳು ಅನೇಕ ಇವೆ. ಆದರೆ ಅದನ್ನೆಲ್ಲ ನಮ್ಮ ಹಿಂದಿನವರು ನೋಡಿದ್ದಾರೆ. ನಮ್ಮ ಹಿಂದಿನ ಋಷಿಗಳು ಅವರೆಲ್ಲ ಇದರ ಹಿಂದಿನ ಕಾರಣ ಏನು ಅನ್ನೋದನ್ನು ಅವರು ವಿಚಾರ ಮಾಡಿ ಅವರು ತಿಳ್ಕೊಂಡಿದ್ದಾರೆ. ಯಾಕಂದರೆ ಅವರಿಗೆ ಆ ಸಾಮರ್ಥ್ಯ ಇತ್ತು, ಅದರಿಂದ ಅವರು ಅದನ್ನು ನೋಡಿ ತಿಳ್ಕೊಂಡು ಆ ಮಾರ್ಗವನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈಗ ಅದನ್ನು ತಿಳ್ಕೊಳ್ಳುವಷ್ಟು ಸಾಮರ್ಥ್ಯ ಮನುಷ್ಯನಿಗೆ ಇಲ್ಲದೆ ಇರಬಹುದು, ಆದರೆ ಅವರು ಹೇಳಿದರು ಅಂತಂದರೆ ಅದರ ಹಿಂದೆ ಒಂದು ಕಾರಣ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಇದು ಯಾವುದೋ ಮೂಢನಂಬಿಕೆ ಅಲ್ಲ, ಬರೀ ಸುಮ್ಮನೆ ಯಾವುದೋ ಮೂಢನಂಬಿಕೆ, ಅಂಧವಿಶ್ವಾಸ, ಅಂಧಶ್ರದ್ಧೆ, ಹಾಗಾಗಿ ಏನು ಹೇಳಿದ್ದಾರೆ ಅಂತ ಹಾಗರ್ಥ ಇದರ ಅರ್ಥ ಅಲ್ಲ. ಇದೆಲ್ಲವೂ ಸಹ ಮೂಢನಂಬಿಕೆಗಳಲ್ಲ. ಈ ಒಂದು ನಮ್ಮ ಹಿಂದಿನವರು ಹೇಳಿದರು ಪರಂಪರೆಯಾಗಿ ನಮಗೆ ಬಂದಿದೆ ಅಂತಂದರೆ ಅದರ ಹಿಂದೆ ಒಂದು ಕಾರಣ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಇದು ಮೂಢನಂಬಿಕೆ ಅಲ್ಲ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಈ ಆಚರಣೆಗಳು ಅದು ಇದು ಇದೆಲ್ಲ ಮೂಢನಂಬಿಕೆ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಆದರೆ ನಾನು ಅವ್ರಿಗೆ ಹೇಳ್ತಿರ್ತೀನಿ ಏನು ಅಂತಂದರೆ, ಇವತ್ತಿನ ದಿವಸ ನೀವು ಇದೆಲ್ಲ ಮೂಢನಂಬಿಕೆ, ಈ ಆಚರಣೆಗಳು ಇದೆಲ್ಲ ಮೂಢನಂಬಿಕೆ ಅದು ಇದು ಅಂತ ನೀವು ಹೇಳ್ತಾ ಇದ್ದೀರಿ ಅಂತಂದರೆ, ಈ ಮೂಢನಂಬಿಕೆ ಅನ್ನುವಂತಹ ಶಬ್ದವನ್ನು ನೀವು ಉಪಯೋಗ ಮಾಡ್ತಾ ಇದ್ದೀರಿ ಅಂತಂದರೆ ಈ ಶಬ್ದವನ್ನು ನಿಮಗೆ ಕೊಟ್ಟಿರುವುದೇ ನಾವು. ಈ ಶಬ್ದದ ಹಿಂದಿನ ಶಬ್ದ ಅಂತಂದರೆ ಸಂಸ್ಕೃತದಲ್ಲಿ ಅಂಧಶ್ರದ್ಧಾ ಅಂತ ಹೇಳ್ತಾರೆ. ಅಂಧಶ್ರದ್ಧೆ, ಅಂಧವಿಶ್ವಾಸ ಅಂತ ಹೇಳ್ತಾರೆ. ಅದನ್ನೇ ನಾವು ಕನ್ನಡದಲ್ಲಿ ಮೂಢನಂಬಿಕೆ ಅಂತ ಹೇಳ್ತೀವಿ. ಹಾಗೆ ಹೇಳುವಾಗಲೂ ಕನ್ನಡದಲ್ಲಿ ಇದರ ಹೆಸರನ್ನು ನಾವು ಹೇಳುವಾಗಲೂ ಇನ್ನೂ ಸಂಸ್ಕೃತ ಪದವನ್ನು ಬಿಟ್ಟಿಲ್ಲ. ಮೂಢ ಅಂತಂದರೆ ಅದು ಸಂಸ್ಕೃತ ಭಾಷೆಯಿಂದ ಬಂದಿರೋ ಪದ ಅದು. ಅದರ ಜೊತೆಗೆ ಒಂದು ಕನ್ನಡ ಪದ ಸೇರಿಸಿ ಮೂಢನಂಬಿಕೆ ಅಂತ ನಾವು ಹೇಳ್ತಾ ಇದ್ದೀವಿ. ಅಂದರೆ ಅಲ್ಲಿ ಏನಾಯಿತು ಅಂತಂದರೆ ಈ ಶಬ್ದವನ್ನು ನೀವು ಈ ಶಬ್ದವನ್ನು ಪ್ರಯೋಗ ಮಾಡಿ ಇದೆಲ್ಲ ಮೂಢನಂಬಿಕೆ ಅಂತ ಇವತ್ತು ನೀವು ಹೇಳ್ತಾ ಇದ್ದೀರಿ ಅಂತಂದ್ರೇ ಈ ಶಬ್ದವನ್ನು ನಿಮಗೆ ಕೊಟ್ಟಿರುವುದೇ ನಾವು. ನೀವು ನಮ್ಮಿಂದಲೇ ಈ ಶಬ್ದ ತಗೊಂಡಿದ್ದೀರಿ. ಅಂದರೆ ಅಲ್ಲಿ ಏನಾಯಿತು, ನಮ್ಮಲ್ಲೂ ಮೂಢನಂಬಿಕೆ ಅಂತ ಒಂದು ವಸ್ತು ಇದ್ದೇ ಇದೆ. ಆ ಶಬ್ದ ಇದೆ ಅಂತಂದರೆ ಅದಕ್ಕೊಂದು ಅರ್ಥ ಇರಲೇಬೇಕು. ಆ ಶಬ್ದವನ್ನು ನೀವು ನಮ್ಮಿಂದ ತೊಗೊಂಡಿದ್ದೀರಿ ಅಂತಂದರೆ ನೀವು ತೊಗೊಳ್ಳೋದಕ್ಕಿಂತ ಮೊದಲು ಆ ಶಬ್ದ ನಮ್ಮ ಹತ್ರ ಇತ್ತು. ನಮ್ಮ ಹತ್ರ ಆ ಶಬ್ದ ಇತ್ತು ಅಂತಂದರೆ ಅದಕ್ಕೊಂದು ಅರ್ಥವೂ ಇದ್ದಿರಬೇಕು. ನಮಗೂ ಮೂಢನಂಬಿಕೆ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಇದ್ದೇ ಇದೆ. ಅದು ನಮ್ಮ ಸಂಪ್ರದಾಯದಲ್ಲೂ ಅದಕ್ಕೊಂದು ಅರ್ಥ ಇದ್ದೇ ಇದೆ. ಆದರೆ ನೀವೇನು ಹೇಳ್ತಾ ಇದ್ದೀರಿ ಅಂತಂದರೆ, ನಮಗೆ ಯಾವುದು ಅರ್ಥ ಆಗಿಲ್ವೋ ಅದೆಲ್ಲವೂ ಸಹ ತಪ್ಪು. ನಾನು ಯಾವುದು ಅರ್ಥ ಆಗಿಲ್ಲ, ಲೋಕದಲ್ಲಿ ಕೆಲವರ ಧೋರಣೆ ಆಗಿರುತ್ತೆ. ಏನು ಅಂತಂದರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದರೆ ಅದು ಸರಿ ಇಲ್ಲ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಯಾವುದೋ ಒಂದು ವಸ್ತು ಇದೆ, ಅದು ಅವರಿಗೆ ಹೇಗೆ ಉಪಯೋಗ ಮಾಡೋದು ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಏನು ಇದು ಅಂತ ಕೇಳಿದರೆ ಇದು ಯಾವುದೋ ಸರಿ ಇಲ್ಲ ಕಣ್ರಿ ಅಂತ ಹೇಳ್ತಾರೆ. ಸರಿ ಇಲ್ಲ ಅಲ್ಲಪ್ಪ, ಇದನ್ನು ಈ ಥರ ಉಪಯೋಗ ಮಾಡಬೇಕು ಅಂತ ಹೇಳಿದಾಗ ಹೌದು, ಆದರೂ ಅವ್ರಿಗೆ ಒಪ್ಕೊಳ್ಳಿಕ್ಕೆ ಒಂಥರ ಮನಸ್ಸು ಇರುವುದಿಲ್ಲ. ಇಲ್ಲ ಅದು ಆ ಥರ ಆಯಿತು, ಸರಿ ಇಲ್ಲ ಅದು ಇದು ಅಂತ ಅಂದರೆ ಅವ್ರಿಗೊಂಥರ ಒಳಗೆ ಆ ಒಂದು ಏನು ಹೇಳ್ತಾರೆ, ಅದಕ್ಕೊಂದು ಒಳಗೆ ಅವರಿಗೆ ಒಂದು ಅಹಂಕಾರ ಅನ್ನೋದೊಂದು ಅಡ್ಡಿ ಆಗ್ತಾ ಇರುತ್ತೆ. ನನಗೆ ಗೊತ್ತಾಗಿಲ್ಲ ಇದು ಅಂತ ಒಪ್ಕೊಳ್ಳಿಕ್ಕೆ ಒಳಗಡೆ ಒಂದು ಅಹಂ ಅನ್ನೋದು ಅಡ್ಡಿ ಇರುತ್ತೆ. ಅದು ಒಳಗೆ ಇರೋದ್ರಿಂದ ಅವ್ರಿಗೆ ಒಪ್ಕೊಳ್ಳಿಕ್ಕೆ ಮನಸ್ಸು ಬರುವುದಿಲ್ಲ. ಏನು ಹೇಳ್ತಾರೆ ಅಂತಂದರೆ ಅದೇ ಸರಿ ಇಲ್ಲ, ಇವನಿಗೆ ವಾಸ್ತವವಾಗಿ ಇವನಿಗೆ ಅರ್ಥ ಆಗಿಲ್ಲ ಅದು. ಆದರೆ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿಬಿಟ್ರೆ ನನ್ನನ್ನೆಲ್ಲರೂ ಇದು ಮಾಡಿಬಿಡ್ತಾರೇನೋ ಅಂತ ಹೇಳಿ ಏನು ಹೇಳ್ತಾರೆ ಅಂತಂದರೆ, ನಾನು ತುಂಬ ಬುದ್ಧಿವಂತ, ನಾನೆಲ್ಲ ಸರಿಯಾಗಿ ಇದ್ದೀನಿ, ಆದರೆ ಇದೇ ಸರಿ ಇಲ್ಲ ಅಂತ ಹೇಳೋಕ್ಕೆ ವಾದ ಮಾಡ್ತಿರ್ತಾರೆ. ಹೀಗೆ ವಿತಂಡ ವಾದ ಮಾಡ್ತಾ ಇರ್ತಾರೆ. ಲೋಕದಲ್ಲಿ ಆ ಥರದವರು ಇರ್ತಾರೆ. ಇಲ್ಲೂ ಸಹ ಅದೇ ಆಗ್ತಾ ಇರೋದು. ಏನು ಅಂತಂದರೆ ಅವರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿಬಿಟ್ರೆ ಸಾಕು, ಅದೊಂದು ಮೂಢನಂಬಿಕೆ ಅಂತ ಹೇಳಕ್ಕೆ ಶುರು ಮಾಡಿದೆ. ವಾಸ್ತವವಾಗಿ ಇರುವಂಥ ಅರ್ಥವೇ ಬೇರೆ. ಅದೀಗ ಹೇಳ್ತೀನಿ ಏನು ಅಂತ. ವಾಸ್ತವವಾಗಿ ಈ ಶಬ್ದದ ಅರ್ಥವೇ ಬೇರೆ. ಅದನ್ನು ಇವುಗಳು ಈಗಿನ ಕಾಲದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಅವ್ರಿಗೆ ಅರ್ಥ ಆಗಿಲ್ಲ ಅಥವಾ ಅವರಿಗೆ ಇದರ ಹಿಂದಿನ ಕಾರಣ ಗೊತ್ತಾಗಿಲ್ಲ ಅಂತಂದರೆ ಅಲ್ಲಿಗೆ ಅದು ಮೂಢನಂಬಿಕೆ ಅಂತ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಯಾವುದೋ ಒಂದು ವೈಜ್ಞಾನಿಕವಂತಹ ಒಂದು ಕಾರಣವನ್ನು ತೋರಿಸ್ಬೇಕು, ಅದನ್ನು ತೋರ್ಸೋಕ್ಕಾಗಿಲ್ಲ ಅಂತಂದರೆ ಅದೆಲ್ಲ ಮೂಢನಂಬಿಕೆ ಅನ್ನೋ ಲೆಕ್ಕಕ್ಕೆ ಈಗ ಅವರು ಈಗಿನ ಕಾಲದಲ್ಲಿ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆದರೆ ನಾನು ಹೇಳಿದಂಗೆ ಈ ಶಬ್ದವನ್ನು ನೀವು ತಗೊಂಡಿರೋದೇ ನಮ್ಮಿಂದ. ಅಂದರೆ ನಮಗೂ ಈ ಶಬ್ದ ಇದೆ, ಈ ಶಬ್ದಕ್ಕೊಂದು ಅರ್ಥವೂ ಇದೆ. ನಮ್ಮ ಅಭಿಪ್ರಾಯದಲ್ಲಿ ಇದಕ್ಕೊಂದು ಅರ್ಥ ಇದೆ. ಏನು ಅರ್ಥ ಅಂತ ಕೇಳಿದರೆ, ನಮ್ಮಲ್ಲಿರ್ತಕ್ಕಂತಹ ಏನೇ ಒಂದು ಆಚರಣೆ ಆದರೂ ಅದಕ್ಕೆ ಒಂದು ಪ್ರಮಾಣ ಅನ್ನೋದು ಇರಬೇಕು. ಪ್ರಮಾಣದಿಂದನ್ನಿಟ್ಟುಕೊಂಡೇ ಏನಾದರೂ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇವೆ. ಪ್ರಮಾಣಗಳಿಲ್ಲದೆ ಸುಮ್ಮನೆ ಇಷ್ಟ ಬಂದಾಗ ಏನೇನೋ ಆಚರಣೆಗಳನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಏನು ಪ್ರಮಾಣಗಳು ಅಂತಂದರೆ ಯಾವ್ದು ಪ್ರಮಾಣಗಳಾಗಿ ನಮಗೆ ಬರುತ್ತೆ ಅಂತ ಕೇಳಿದರೆ,
ಅದರಲ್ಲೂ ವಿಶೇಷವಾಗಿ ಇಂತಹ ಧಾರ್ಮಿಕವಾದಂತಹ ಆಚರಣೆಗಳ ವಿಷಯದಲ್ಲಿ ಯಾವುದನ್ನು ನಾವು ಪ್ರಮಾಣವಾಗಿ ತಗೊಳ್ಬೇಕು ಅಂತಂದರೆ, ಈ ಪ್ರಮಾಣಗಳಲ್ಲಿ ಮೊದಲನೆಯದು ಅಂತಂದರೆ ಅದು ಶ್ರುತಿ, ವೇದ. ವೇದವು ಇದನ್ನು ನೀನು ಮಾಡಬೇಕು, ಇದನ್ನು ಮಾಡಬಾರದು ಅಂತ ಒಂದು ಹೇಳಿರಬೇಕು. ಅಂತಹದ್ದನ್ನು ಆಚರಣೆ ಮಾಡಿದರೆ ಅದು ಪ್ರಾಮಾಣಿಕ. ವೇದವು ನಮಗೆ ಪರಮ ಪ್ರಮಾಣ. ಆ ವೇದದ ನಂತರ ಇದು ಮೊದಲನೇ ಸ್ಥಾನ, ವೇದಕ್ಕೆ ಪ್ರಮಾಣಗಳಲ್ಲಿ ಮೊದಲನೇ ಸ್ಥಾನ ಇದೆ. ತದನಂತರ ಎರಡನೇ ಪ್ರಮಾಣ ಅಂತಂದರೆ ಆ ವೇದಗಳನ್ನು ಅನುಸರಿಸಿ ನಮ್ಮ ಹಿಂದಿನ ಋಷಿಗಳು ಬರೆದಿರುವಂತಹ ಸ್ಮೃತಿಗಳು, ಸ್ಮೃತಿ ಗ್ರಂಥಗಳು ಹಾಗೂ ಧರ್ಮಸೂತ್ರ, ಗೃಹ್ಯಸೂತ್ರ ಮೊದಲಾದಂತಹ ಸೂತ್ರಗಳೆಲ್ಲ ಇವೆ. ಎಲ್ಲರೂ ಹೇಳ್ತೀವಿ, ಪ್ರವರ ಹೇಳುವಾಗ ಆಪಸ್ತಂಭ ಧರ್ಮಸೂತ್ರ, ಆಶ್ವಲಾಯನ ಧರ್ಮಸೂತ್ರ, ಆಶ್ವಲಾಯನ ಸೂತ್ರ, ಆಪಸ್ತಂಭ ಸೂತ್ರ ಅಂತೆಲ್ಲ ಹೇಳುವುದಿದೆ. ಅಂದರೆ ಅವರೆಲ್ಲರೂ ಸಹ ಧರ್ಮವನ್ನು ಉಪದೇಶ ಆ ಸೂತ್ರಗಳಲ್ಲಿ ನಾವು ಆಚರಣೆ ಮಾಡಬೇಕಂತಹ ಸಂಪ್ರದಾಯಗಳನ್ನು, ಆಚಾರಗಳನ್ನು ಸೂತ್ರಗಳಲ್ಲಿ ಹೇಳಿದ್ದಾರೆ. ಅದು ನಾವು ಯಾವ ಸೂತ್ರವನ್ನು ಅನುಸರಿಸುವ ಪರಂಪರೆಗೆ ಸೇರಿದ್ದೇವೆ ಅನ್ನೋದನ್ನು ಹೇಳುವುದಕ್ಕಾಗಿಯೇ ನಮ್ಮ ಪ್ರವರವನ್ನು ಹೇಳುವಾಗ ಆಶ್ವಲಾಯನ ಸೂತ್ರ, ಆಪಸ್ತಂಭ ಸೂತ್ರ ಅಂತೆಲ್ಲ ನಾವು ಹೇಳ್ತೀವಿ. ಇಲ್ಲಿ ಆಶ್ವಲಾಯನ, ಆಪಸ್ತಂಭ ಅಂತಂದ್ರೆ ಆ ಋಷಿಗಳ ಹೆಸರುಗಳಿವೆ. ಆಶ್ವಲಾಯನ ಋಷಿ, ಆಪಸ್ತಂಭ ಋಷಿ, ಅವರ ಹೆಸರುಗಳನ್ನು ನಾವು ಹೇಳ್ತೀವಿ. ಬೋಧಾಯನ ಋಷಿ ಅಂತೆಲ್ಲ ಹೇಳ್ತೀವಿ. ಅಂದರೆ ಏನರ್ಥ, ಅವರು ಆ ಋಷಿಗಳು ಸಮಸ್ತ ವೇದಗಳನ್ನು, ಸಮಸ್ತ ವಿದ್ಯೆಗಳನ್ನು ತಿಳಿದಿರತಕ್ಕಂತಹ ಆ ಋಷಿಗಳು ನಾವು ಯಾವ ಆಚರಣೆಗಳನ್ನು ಮಾಡಬೇಕು ಅನ್ನೋದನ್ನೆಲ್ಲ ನೋಡಿ, ಯಾವುದು ಒಳ್ಳೆಯದು ಯಾವುದು ತಪ್ಪು ಅನ್ನೋದನ್ನೆಲ್ಲ ತಿಳಿದು ನಾವು ಆಚರಣೆ ಮಾಡಬೇಕಾದಂತಹ ವಿಚಾರಗಳನ್ನೆಲ್ಲ ಸೂತ್ರಗಳ ರೂಪದಲ್ಲಿ ಬರೆದು ನಮಗೆ ಉಪದೇಶ ಮಾಡಿದ್ದಾರೆ. ತದನಂತರ ಆ ಸೂತ್ರಗಳಿಗೆ ವ್ಯಾಖ್ಯಾನಗಳು, ಭಾಷ್ಯಗಳು, ವಿವರಣೆಗಳು ಅದೆಲ್ಲ ತದನಂತರ ಕಾಲದಲ್ಲಿ ಬಂದಿರತಕ್ಕಂಥವರು ಉಪದೇಶ ಮಾಡಿದ್ದಾರೆ. ಅಂದರೆ ಅಲ್ಲಿಗೇನಾಯಿತು ಅಂತಂದರೆ, ನಾವು ಮಾಡುವಂತಹ ಆಚರಣೆಯ ಹಿಂದೆ ಒಂದಾ ಶ್ರುತಿ ಅನ್ನುವುದು ಪ್ರಮಾಣವಾಗಿರಬೇಕು, ಅಥವಾ ಆ ಶ್ರುತಿಗಳ ತತ್ವವನ್ನು ತಿಳಿದಿರತಕ್ಕಂತಹ ಋಷಿಗಳು ಆದರೂ ಹೇಳಿದಂತಹ ಸೂತ್ರವು ಅಥವಾ ಸ್ಮೃತಿ ಇತ್ಯಾದಿ ಗ್ರಂಥಗಳು ಆದರೂ ಪ್ರಮಾಣವಾಗಿರಬೇಕು. ಇದು ಎರಡನೇದು. ತದನಂತರ ಮೂರನೇದು ಯಾವುದು ಅಂತಂದರೆ, ನಮ್ಮ ಹಿರಿಯರು ಆಚರಣೆ ಮಾಡಿಕೊಂಡು ಬಂದಿರತಕ್ಕಂತಹ ಶಿಷ್ಟಾಚಾರ. ಶಿಷ್ಟಾಚಾರ ಅಂತ ಅದನ್ನೇ ನಾವು ಹೇಳ್ತೀವಿ. ಕೆಲವೊಂದು ಆಚರಣೆಗಳಿಗೆ ಏನು ಪ್ರಮಾಣ ಅಂದರೆ ಶಿಷ್ಟಾಚಾರ. ನಮ್ಮ ಹಿಂದಿನವರು ಪ್ರಾಮಾಣಿಕರು ಅಂತ ಅನಿಸ್ಕೊಂಡಿರುವಂತಹ ನಮ್ಮ ಹಿರಿಯರು ಶಿಷ್ಟಾಚಾರರು. ಶಿಷ್ಟರು ಅಂತಂದರೆ ಏನು? ಶಿಷ್ಟರು ಅಂತ ಹೇಳ್ತೀವಿ, ಶಿಷ್ಟಾಚಾರ ಅಂತ ನಾವು ಹೇಳ್ತೀವಿ. ಶಿಷ್ಟರು ಅಂತಂದರೆ ಯಾರನ್ನು ಹೇಳ್ತಾರೆ ಅಂತಂದರೆ, ಅದಕ್ಕೆ ಶಾಸ್ತ್ರದಲ್ಲಿ ನಿರ್ವಚನ ಮಾಡಿದ್ದಾರೆ. ವೇದ ಪ್ರಾಮಾಣ್ಯ ಅಭ್ಯುಪಗಂತೃತ್ವೇ ಸತಿ ವೇದೋಕ್ತ ಕರ್ಮಕಾರಿತ್ವಂ. ಇದನ್ನೇ ಶಿಷ್ಟತ್ವಂ ಅನ್ನೋದಕ್ಕೆ ನಿರ್ವಚನ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಅಂದರೆ ಏನು? ವೇದಗಳ ಪ್ರಾಮಾಣ್ಯವನ್ನು ಒಪ್ಪುಕೊಂಡಿರತಕ್ಕಂಥವರಾಗಿ ವೇದಗಳು ಹೇಳಿರ್ತಕ್ಕಂತಹ ಮಾರ್ಗವನ್ನು ಯಾರು ಅನುಸರಣೆ ಮಾಡ್ತಾರೋ ಅಂಥವರನ್ನು ಶಿಷ್ಟರು ಎಂಬುದಾಗಿ ಹೇಳ್ತಾರೆ. ಅಂತಹ ಶಿಷ್ಟರು ಯಾವ ಆಚರಣೆಗಳನ್ನು ಮಾಡಿಕೊಂಡು ಬಂದಿದ್ದಾರೋ ಅದು ಸಹ ನಮಗೆ ಪ್ರಮಾಣ. ಯಾಕೆಂತಂದರೆ, ಯದ್ಯಪಿ ಅದರ ಒಂದು ಮೂಲ ನಮಗೆ ಶ್ರುತಿಯಲ್ಲೋ ಸ್ಮೃತಿಯಲ್ಲೋ ಸಿಗುತ್ತಾ ಇಲ್ವೋ ಅನ್ನೋದು ಬೇರೆ ವಿಷಯ, ಸಿಗದೇ ಇರ್ಬೋದು. ಆದರೆ ಅವರು ಅದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ವೇದಗಳ ಪ್ರಾಮಾಣ್ಯವನ್ನು ಒಪ್ಪಿಕೊಂಡು ವೇದಗಳು ಹೇಳಿದಂತೆಯೇ ಜೀವನ ನಡೆಸ್ತಾ ಇದ್ದವರು. ಆದ್ದರಿಂದ ಅಂಥವರು ಈ ಆಚರಣೆ ಮಾಡಿದ್ದಾರೆ ಅಂತಂದರೆ ಅದರ ಒಂದು ಕಾರಣವನ್ನು ಅವರು ತಿಳಿದಿರ್ತಾರೆ, ತಿಳಿದು ಅದನ್ನು ಅವರು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಅಂತ ನಾವು ಯೋಚನೆ ಮಾಡಿ, ಅವರು ಹೇಳಿದರು ನಮಗೆ ಶ್ರುತಿಯಲ್ಲಿ ಸ್ಮೃತಿಯಲ್ಲಿ ಈ ಒಂದು ಆಚರಣೆಯ ಮೂಲ ನಮಗೆ ಸಿಗದೇ ಇದ್ದರೂ ಅವರು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಒಂದು ವೇಳೆ ಅದರ ಶ್ರುತಿ ಸ್ಮೃತಿಗಳಲ್ಲಿ ಇರಲಿಲ್ಲ ಅಂತಂದರೆ ಅವರು ಸಹ ಆಚರಣೆ ಮಾಡ್ಕೊಂಡು ಬರ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ನಮ್ಮ ಈ ಅಧ್ಯಯನವನ್ನು, ವೇದಗಳ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವವರು ಕಡಿಮೆ ಆಗಿರುವುದರಿಂದ ಏನಾಯಿತು ಅಂತಂದರೆ ಅನೇಕ ವೇದ ಶಾಖೆಗಳೆಲ್ಲ ಹೋಗ್ಬಿಟ್ಟಿದೆ. ಈಗ ಅದು ಯಾವುದೂ ಸಿಕ್ಕುವುದಿಲ್ಲ, ಆ ರೀತಿ ಸ್ವಲ್ಪ ಮಾತ್ರವೇ ಉಳಿದಿದೆ. ಆದರೆ ಆ ಹಿಂದಿನವರು ಅಧ್ಯಯನ ಮಾಡ್ತಾ ಇದ್ದಂತಹ ಕಾಲದಲ್ಲಿ ಅನೇಕ ಶ್ರುತಿಗಳಿತ್ತು, ಅದರಲ್ಲಿ ಅನೇಕ ವಿಚಾರಗಳಿದ್ವು. ಈಗ ಇರುವಂತಹದ್ರಲ್ಲಿ ನಮಗೆ ಅದು ಸಿಗದೇ ಇರ್ಬೋದು. ಆದರೆ ಎಷ್ಟೋ ವೇದಗಳು ಅಂತಂದರೆ ಅದು ಅನಂತವಾದಂತಹ ವೇದಗಳು ಅಂತಂದರೆ ಅದು ಅನಂತ, ಅತ್ಯಂತ ವಿಸ್ತೃತವಾಗಿವೆ ವೇದಗಳು. ಆದ್ದರಿಂದ ಇಂತಹ ಒಂದು ವೇದಗಳಲ್ಲಿ ಅವರು ಹಿಂದಿನವರು ಇರತಕ್ಕಂತಹ ವಿಚಾರಗಳನ್ನು ಅದನ್ನೆಲ್ಲ ತಿಳಿದು ಅವರು ಆಚರಣೆ ಮಾಡ್ತಾ ಬಂದಿದ್ದಾರಾದ್ದರಿಂದ ಇದು ಶಿಷ್ಟಾಚಾರ ಕ್ರಮದಲ್ಲಿ ನಮಗೆ ಬಂತು ಅಂತಂದರೆ ಆವಾಗಲೂ ಸಹ ಅದು ನಮಗೆ ಪ್ರಮಾಣ. ಅಲ್ಲಿಗೆ ಯಾವ ಆಚರಣೆಗಳನ್ನು ವೇದಗಳು ಹೇಳ್ತಾ ಇದೆಯೋ ಅಥವಾ ಋಷಿಗಳು ಹೇಳ್ತಾ ಇದ್ದಾರೋ ಅಥವಾ ಶಿಷ್ಟಾಚಾರ ಪರಂಪರೆಯಲ್ಲಿ ನಮಗೆ ಪ್ರಾಪ್ತವಾಗಿದೆಯೋ ಇಂತಹ ಆಚರಣೆಗಳನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಸಹ ಮೂಢನಂಬಿಕೆಗಳು ಅನ್ನೋದು ನಾವು ಹೇಳುವಂತಹ ಅರ್ಥ. ಈ ಮೂಢನಂಬಿಕೆ ಅನ್ನುವಂತಹ ಪದವನ್ನೇ ಯಾರು ತಯಾರು ಮಾಡಿದ್ದಾರೋ, ಯಾರಿಂದ ಇದು ಬಂತೋ ಇಂತಹ ಪದ, ಈ ಪದದ ನಮ್ಮ ವಾಸ್ತವವಾದಂತಹ ಅರ್ಥ ಅಂದರೆ ಇದು.
ಅದು ಈಗಿನ ಕಾಲದಲ್ಲಿ ಈಗ ನಾನು ಹೇಳಿದಂತೆ ಯಾರಿಗೆ ಇದು ಅರ್ಥ ಆಗಿಲ್ವೋ, ಯಾರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳುವ ಇದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲೋ ಅಂಥವರು ನಾನು ಹೇಳಿದಂತೆ ಯಾವುದು ನಮಗೆ ಅರ್ಥ ಆಗಿಲ್ವೋ ಅದೆಲ್ಲ ತಪ್ಪು ಅನ್ನುವಂಥ ಧೋರಣೆಯಲ್ಲಿರ್ತಕ್ಕಂಥವರ ಹಾಗೆ ಇದಕ್ಕೇನೋ ಕಾರಣ ಇಲ್ಲ, ವೈಜ್ಞಾನಿಕವಾದ ಕಾರಣ ಇಲ್ಲ ಅಂತಂದರೆ ಆಗ ಅದು ಮೂಢನಂಬಿಕೆ ಅನ್ನುವಂಥ ಒಂದು ಪ್ರಚಾರವು ಇವೆಲ್ಲ ಕಡೆ ನಡೀತಾ ಇರುತ್ತೆ. ಆದರೆ ವಾಸ್ತವ ಅದಲ್ಲ. ಋಷಿಗಳು ಹೇಳಿದ್ದಾರೆ, ಶ್ರುತಿ ಹೇಳಿದೆ ಅಥವಾ ಶಿಷ್ಟಾಚಾರದಿಂದ ಬಂದಿದೆ ಅನ್ನುವುದು ಬಿಟ್ಟು ಉಳಿದಿದ್ದು ಮೂಢನಂಬಿಕೆ ಅಂತ ಅಂತಹದ್ದನ್ನು ಮಾಡಬಾರದು ಅಂತ ಶಾಸ್ತ್ರಗಳು ನಮಗೆ ಹೇಳ್ತಾ ಇವೆ. ಆದ್ದರಿಂದ ನಾವು ಮಾಡುವಂತಹ ಆಚರಣೆಗಳು ಈ ರೀತಿಯಾಗಿ ಇರಬೇಕು. ಆದರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಇದೇ ಒಂದು ಹೆಸರಿನಲ್ಲಿ ಏನೇನೋ ನಡೀತಾ ಇರುತ್ತೆ, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನೋ ನಡೀತಾ ಇರುತ್ತೆ. ಅದಕ್ಕೇನು ಅರ್ಥ ಇರುವುದಿಲ್ಲ, ಪರಮಾರ್ಥ ಇಲ್ಲ, ಏನೂ ಇಲ್ಲ, ಅದಕ್ಕೊಂದು ಪ್ರಮಾಣ ಇಲ್ಲ, ಅರ್ಥವೂ ಇಲ್ಲ, ಪರಮಾರ್ಥವೂ ಇಲ್ಲ, ಏನೂ ಇಲ್ಲ. ಆ ಥರದ ಆಚರಣೆಗಳು ಒಬ್ಬೊಬ್ಬರು ನನಗೆ ಹೀಗೆ ಅನಿಸ್ತು, ಹೀಗನಿಸ್ತು, ಹಾಗನಿಸ್ತು ಅಂತ ಹೇಳ್ಕೊಂಡು ಏನೇನೋ ಹೇಳ್ತಾ ಇರ್ತಾರೆ. ಇನ್ನು ಲೋಕದ ಪ್ರಪಂಚ ಹೇಗಿರುತ್ತೆ ಅಂತ ಕೇಳಿದರೆ, ಒಬ್ಬ ವ್ಯಕ್ತಿ ಎಷ್ಟು ನೀಚನಾದರೂ ಸಹ ಅವನ ಹಿಂದುಗಡೆ ಒಂದು 4 ಜನ ಇದ್ದೇ ಇರ್ತಾರೆ. ಅವನು ಹೇಳಿದ್ದಕ್ಕೆ ಭಜನೆ ಮಾಡುವವರು, ಅವನ ಭಜನೆ ಮಾಡುವವರು, ಚಪ್ಪಾಳೆ ಮಾಡುವವರು 4 ಜನ ಇದ್ದೇ ಇರ್ತಾರೆ. ಪ್ರಪಂಚದ ಸ್ಥಿತಿನೇ ಇರುವುದು ಹಾಗೆ. ಅವನು ಅತ್ಯಂತ ಅಯೋಗ್ಯ ಅಂತ ಎಲ್ರಿಗೂ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಅವನು ಮಹಾ ಅಯೋಗ್ಯ ಅಂತ ಗೊತ್ತಿದೆ. ಆದರೂ ನೋಡಿದ್ರೆ ಆಶ್ಚರ್ಯ, ಅವನ ಹಿಂದುಗಡೆ ಅವನಿಗಿಂತಲೂ ಅಯೋಗ್ಯ ಇನ್ನೂ 4 ಜನ ಅವನ ಹಿಂದುಗಡೆ ಇದ್ದೇ ಇರ್ತಾರೆ. ಅಂಥವ್ರು ಲೋಕದಲ್ಲಿ ಇದ್ದೇ ಇದ್ದಾರೆ. ಮತ್ತೆ ಆ 4 ಜನರನ್ನೇ ನೋಡಿಕೊಂಡು ಅವನಿಗೆ ತಾನು ಪ್ರಪಂಚವನ್ನೇ ಗೆದ್ದುಬಿಟ್ಟಿದ್ದೀನಿ ಅನ್ನೋಷ್ಟು ಆ ರೀತಿಯಂತಹ ಒಂದು ಭಾವನೆ ಅವನಿಗೆ ಬರುತ್ತೆ. ನನ್ನ ಹಿಂದುಗಡೆ 4 ಜನ ಇದ್ದಾರೆ ಅಂತಂದರೆ ಅಲ್ಲಿ ಇಡೀ ಪ್ರಪಂಚ ನನ್ನ ಹಿಂದುಗಡೆ ಇದ್ದಂಗೆ ಆಯಿತು ಅಂತ ತಿಳ್ಕೊಂಡು ನನಗೆ ಸಂಬಂಧ ಇಲ್ಲಿರುವಂಥ ವಿಚಾರಗಳನ್ನೆಲ್ಲ ಮಾತಾಡುವುದು, ಅದಕ್ಕೂ ಇವನಿಗೆ ಸಂಬಂಧವೇ ಇಲ್ಲ, ಅದರೊಳಗೆಲ್ಲ ಪ್ರವೇಶ ಮಾಡುವುದು, ಅದರ ಬಗ್ಗೆ ಎಲ್ಲ ಮಾತಾಡೋದು, ಹೇಳಿಕೆ ಕೊಡೋದು, ಈ ಥರದ್ದೆಲ್ಲ ಲೋಕದಲ್ಲಿ ನಡೀತಾ ಇರುತ್ತೆ. ಅದರಿಂದ ಏನಾಯಿತು ಅಂತಂದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಇಂತಹ ಸರಿಯಾದ ಪ್ರಮಾಣಗಳನ್ನು ಇಟ್ಟುಕೊಳ್ಳದೆ ಜನರು ಸಹ ಇದನ್ನು ಸರಿಯಾಗಿ ವಿಚಾರ ಮಾಡಿ ಇದಕ್ಕೇನು ಪ್ರಮಾಣ ಉಂಟಾ ಇಲ್ವಾ, ಏನಾದರೂ ಇದೆಯಾ, ಅದೇನು ವಿಚಾರ ಮಾಡದೆ ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ಅದನ್ನೆಲ್ಲ ಏನೇನೋ ಮಾಡೋಕ್ಕೆ ಹೋಗೋದು. ಹಿಂಗಿದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಕೊನೆಗೆ ಅವರ ಅನರ್ಥವನ್ನು ಅನುಭವಿಸಬೇಕಾಗುತ್ತೆ. ಆಗ ಪುನಃ ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ನಾನು ಈ ಥರ ಮಾಡಬಾರ್ದಿತ್ತು, ಇಲ್ಲಿ ತಪ್ಪಾದ ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕಿತ್ತು, ನಾನು ಸರಿಯಾದವರ ಹತ್ರ ಹೋಗಬೇಕಿತ್ತು, ಸರಿಯಾದ ಮಾರ್ಗದಲ್ಲಿ ಹೋಗಬೇಕಿತ್ತು ಅನ್ನುವಂತಹ ಆ ಒಂದು ಜ್ಞಾನೋದಯ ಆಮೇಲೆ ಆಗುತ್ತೆ. ಆದರೆ ಆ ಜ್ಞಾನೋದಯ ಆದವರಿಗೆ ಎಲ್ಲರಿಗೂ ಪುನಃ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದೇ ಇರುತ್ತೆ ಅಂತ ಹೇಳಿ, ಕೆಲವರಿಗೆ ಇರಬಹುದು, ಆದರೆ ಕೆಲವರಿಗೆ ಅದು ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟು ದೂರ ಹೋಗಿ ಆಗಿರುತ್ತೆ, ಪುನಃ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ದೂರ ಹೋಗಿ ಆಗಿರುತ್ತೆ. ಆದ್ದರಿಂದ ಇದು ಅಂದರೆ ಇದನ್ನೆಲ್ಲ ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ, ಯಾವುದೇ ಒಂದು ಆಚರಣೆಯನ್ನು ನಾವು ಮಾಡಿದರೂ ಅದರ ಹಿಂದೆ ಇರಬೇಕಂತಹ ಪ್ರಮಾಣಗಳು ಈ ಮೂರರಲ್ಲಿ ಯಾವುದೂ ಇಲ್ಲ ಅಂತಂದರೆ, ಇದಕ್ಕೊಂದು ಶ್ರುತಿ ಪ್ರಮಾಣವೂ ಇಲ್ಲ, ಸ್ಮೃತಿ ಪ್ರಮಾಣವೂ ಇಲ್ಲ, ಅಥವಾ ನಮ್ಮ ಹಿಂದಿನವರು ಹಿರಿಯರು ಯಾರೂ ಸಹ ಇದನ್ನು ನಮಗೆ ಹೇಳಲೂ ಇಲ್ಲ, ಸೂಚನೆಯೂ ಮಾಡಿಲ್ಲ, ಏನೂ ಇಲ್ಲ ಅಂತಂದರೆ ಅಂಥದ್ದನ್ನು ನಾವು ಆಚರಣೆ ಮಾಡಲಿಕ್ಕೆ ಹೋಗಬಾರದು. ಇದು ಇಂತಹ ಒಂದು ಆಚರಣೆಯನ್ನು, ಇಂತಹ ಒಂದು ವಿಚಾರವನ್ನು, ಪ್ರಮಾಣಗಳನ್ನು ನಾವು ಸರಿಯಾಗಿ ತಿಳಿದುಕೊಂಡು ನಮ್ಮ ಆಚರಣೆಗಳನ್ನು ವಿಶೇಷವಾಗಿ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಹಾಗಾಗಿ ಇಂತಹ ಒಂದು ವಿಚಾರಗಳನ್ನು ತಿಳಿದು ನಮ್ಮ ಹಿಂದಿನವರು ಈ ಒಂದು ಪರಂಪರೆಯನ್ನು ವಿಶೇಷವಾಗಿ ಉಳಿಸ್ಕೊಂಡು ಇದನ್ನು ಆಚರಣೆ ಮಾಡಿಕೊಂಡು ಆ ಒಂದು ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ. ಇವತ್ತು ನಾವೊಂದು ಆ ಮಾರ್ಗವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತದ್ವಾರ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೇಯವಂತರಾಗ್ತಾ ಇದ್ದೀವಿ. ಆದ್ದರಿಂದ ಜೀವನದಲ್ಲಿ ಅದಕ್ಕೆ ನಾನು ಹೇಳಿದಂತೆ ಜೀವನ ಸಾರ್ಥಕ ಆಗಬೇಕು ಅಂತಂದರೆ ಅದಕ್ಕೆ ಇಂತಹ ಒಂದು ಧಾರ್ಮಿಕವಾದಂತಹ ಆಚರಣೆಯು ಅತ್ಯಂತ ಅವಶ್ಯಕವಾಗುತ್ತೆ. ಬರೀ ಜೀವನ ನಡೀಬೇಕು ಅಂತಂದರೆ ಅದಕ್ಕೆ ವ್ಯಾವಹಾರಿಕವಾಗಿ ನಾವೇನೇನು ಮಾಡ್ತೀವೋ ಪ್ರಯತ್ನಗಳು ಅದೆಲ್ಲ. ಅದರ ಜೀವನ ಸಫಲ ಆಗಬೇಕು ಅಂತಂದರೆ ಆ ವ್ಯಾವಹಾರಿಕವಾಗಿ ನಾವು ಏನೇನು ಸಂಪಾದನೆ ಮಾಡಿರ್ತೀವೋ ಸಾಮರ್ಥ್ಯ, ಭಗವಂತ ನಮಗೆ ಸ್ವಾಭಾವಿಕವಾಗಿ ಕೊಟ್ಟಿರುವಂತಹ ಸಾಮರ್ಥ್ಯ ಇರ್ಬೋದು, ಅಥವಾ ನಾವು ಜೀವನದಲ್ಲಿ ಸಂಪಾದನೆ ಮಾಡಿರ್ತಕ್ಕಂತಹ ಸಾಮರ್ಥ್ಯ ಇರ್ಬೋದು, ಇದನ್ನೆಲ್ಲವುದನ್ನು ನಾವು ಒಳ್ಳೆಯ ಕೆಲಸಗಳಿಗಾಗಿ, ಧಾರ್ಮಿಕವಾದಂತಹ ಕಾರ್ಯಗಳಿಗಾಗಿ ವಿನಿಯೋಗ ಮಾಡಿದಾಗ ಆಗ ನಾವು ಶ್ರೇಯವಂತರಾಗುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳಿದುಕೊಂಡು ಹೇಗೆ ಹಿಂದಿನಿಂದಲೂ ಸಹ ಆ ಆಚರಣೆಗಳು ಅನ್ನೋದು ಬಂದಿದೆಯೋ ಅದನ್ನು ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಿ ಖಂಡಿತವಾಗಿಯೂ ಜೀವನದಲ್ಲಿ ಅದಕ್ಕಾಗಿ ಸಮಯವನ್ನು ಕೊಡಬೇಕು. ಅದಕ್ಕೋಸ್ಕರ ಖಂಡಿತವಾಗಿಯೂ ಸಮಯವನ್ನು ಕೊಡಲೇಬೇಕು. ಆ ಒಂದಿಷ್ಟು ಸಮಯವನ್ನು ಎಷ್ಟೇ ಕೆಲಸಗಳಿದ್ದರೂ ಸಹ ನಾವು ಅದಕ್ಕೆ ಸಮಯವನ್ನು ಕೊಡಲೇಬೇಕು. ಎಷ್ಟೋ ಜನ ಉದಾಹರಣೆಗಿದೆ, ತುಂಬ ಜನ ಏನು ಹೇಳ್ತಾರೆ, ನಮ್ಗೆ ತುಂಬ ಕೆಲಸಗಳುಂಟು ಅದಕ್ಕೆಲ್ಲ ಸಮಯ ಕೊಡಲಿಕ್ಕಾಗಲ್ಲ ಅಂತಾರೆ. ಆದರೆ ಹಾಗೇನಿಲ್ಲ, ತುಂಬ ಜನ ಇದ್ದಾರೆ ಲೋಕದಲ್ಲಿ, ಬೇಕಾದಷ್ಟು ಉದಾಹರಣೆಗಳಿವೆ. ಅವರೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಾರೆ, ಸುಮಾರು ಕೆಲಸಗಳಿರುತ್ತೆ, ಅಷ್ಟೆಲ್ಲ ಇದ್ದರೂ ಸಹ ಅವರು ಧಾರ್ಮಿಕ ಆಚರಣೆಯನ್ನು ಬಿಟ್ಟಿಲ್ಲ. ಅಂಥವರು ಬೇಕಾದಷ್ಟು ಜನ ನಮಗೆ ಲೋಕದಲ್ಲಿ ಉದಾಹರಣೆಯಲ್ಲಿ ಇದ್ದೇ ಇದೆ.
ನಮ್ಮ ಹತ್ರಕ್ಕೆ ತುಂಬ ಜನ ನಮ್ಮ ಹತ್ರಕ್ಕೆ ಬರುವವರು ಇದ್ದೇ ಇದ್ದಾರೆ, ತುಂಬ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ನಮ್ಮ ಇಲ್ಲಿ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರಬಹುದು, ಇದರಲ್ಲೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಕ್ಕಂಥ ತುಂಬ ಜನರು ಇದ್ದಾರೆ. ಅವರು ಅಷ್ಟೆಲ್ಲ ದೊಡ್ಡ ಸ್ಥಾನದಲ್ಲಿದ್ದರೂ ಸಹ ಆ ಒಂದು ಧಾರ್ಮಿಕ ಆಚರಣೆಯನ್ನು ಮಾತ್ರ ಬಿಟ್ಟಿರುವುದಿಲ್ಲ. ಅವರು ಪ್ರತಿ ದಿವಸ ಮಾಡಬೇಕಂತಹ ಆರಾಧನೆಗಳು, ಸಂಧ್ಯಾ ವಂದನೆ, ಗಾಯತ್ರಿ ಜಪದಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಮಾಡಿಕೊಂಡೇ ಕೆಲಸಕ್ಕೆ ಹೋಗ್ತಾರೆ. ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಂಡೇ ಕೆಲಸಕ್ಕೆ ಹೋಗ್ತಾರೆ. ಮತ್ತು ಕಾಲಕ್ಕೆ ಮಾಡಬೇಕಂತಹ ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳನ್ನು ಸಹ ಮಾಡುವವರು ಇದ್ದೇ ಇದ್ದಾರೆ. ಅದರಿಂದ ಇದೇನು ಅಸಾಧ್ಯ ಅಂತೇನಿಲ್ಲ. ನಾವು ಮನಸ್ಸು ಮಾಡಿದರೆ ಖಂಡಿತವಾಗಿ ಇದು ಸಾಧ್ಯ ಆಗುತ್ತೆ. ಅಥವಾ ಇದು ನಮ್ಗೆ ತುಂಬ ಕೆಲಸಗಳಿದೆ, ಅದರಿಂದ ಇದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ಳೋ ಹಾಗೆಲ್ಲ ಮಾಡೋ ಹಾಗಿಲ್ಲ. ಯಾಕಂದರೆ ಇದು ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಇದೇನು ಅಸಾಧ್ಯವಾದಂಥದ್ದೇ. ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದಕ್ಕೆ ಸಮಯ ಕೊಡಲಿಕ್ಕಾಗುತ್ತಾ ಇಲ್ವಾ ಅಂತಂದರೆ ಖಂಡಿತವಾಗಿಯೂ ಆಗುತ್ತೆ. ಆದರೆ ಅದನ್ನು ಮಾಡಬೇಕಂತಹ ಮನಸ್ಸು ನಮಗೆ ಬರಬೇಕು. ಆ ಮನಸ್ಸು ಬರಬೇಕು ಅಂತಂದರೆ ಇದರ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಇದನ್ನು ಚೆನ್ನಾಗಿ ತಿಳಿದುಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಆಚರಣೆ ಮಾಡಬೇಕು ಮತ್ತು ನಮ್ಮ ಮಕ್ಕಳಿಗೂ ಸಹ ಈ ಒಂದು ಮಾರ್ಗವನ್ನು ಉಪದೇಶ ಮಾಡಬೇಕು. ಇದು ಸಹ ಅತ್ಯಂತ ಅವಶ್ಯಕವಾದದ್ದು. ಅವರಿಗೂ ಸಹ ಈ ಒಂದು ಸಂಸ್ಕಾರವನ್ನು ಕೊಡಬೇಕು. ಇಂಥ ಒಂದು ಸಂಸ್ಕಾರ ಅವರಿಗೆ ಬರೋ ಹಾಗೆ ಮಾಡಬೇಕು. ತದ್ವಾರ ಅವರಿಗೂ ಸಹ ಒಳ್ಳೆಯ ಮಾರ್ಗವನ್ನು ಖಂಡಿತವಾಗಿಯೂ ತೋರಿಸಬೇಕು. ಈ ಒಂದು ಮಾರ್ಗವನ್ನು ಅವರಿಗೆ ತೋರಿಸುವುದರ ಮೂಲಕ ಏನಾಗುತ್ತೆ ಅಂತಂದರೆ ಅವರಲ್ಲಿ ಒಂದು ದೃಢವಾದಂತಹ ವ್ಯಕ್ತಿತ್ವ ಬರುತ್ತೆ. ಎಂತಹ ಒಂದು ಸಂದರ್ಭ ಬಂದರೂ ಸಹ ಜೀವನದಲ್ಲಿ ಎಂತಹ ಒಂದು ಸಂದಿಗ್ಧ ಸ್ಥಿತಿ ಬಂದರೂ ಸಹ ಅದರಲ್ಲಿ ಚೆನ್ನಾಗಿ ಧೈರ್ಯವಾಗಿ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಒಂದು ಸಾಮರ್ಥ್ಯ ಅವರಿಗೆ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತ ಕೇಳಿದರೆ ತುಂಬ ಓದಿರ್ತಾರೆ, ಎಲ್ಲ ಇರುತ್ತೆ, ತುಂಬ ಪುಸ್ತಕಗಳನ್ನು ಓದಿದ್ದಾರೆ, ಎಲ್ಲವೂ ಆಗಿದೆ. ಆದರೆ ಏನಾದರೂ ಸಣ್ಣ ಸಮಸ್ಯೆ ಬಂತು ಅಂದ ತಕ್ಷಣ ಅದನ್ನು ತುಂಬ ದೊಡ್ಡದಾಗಿ ನೋಡಿಕೊಂಡು ಈ ವಿದ್ಯೆ ಅನ್ನೋದಿದೆ, ಆದರೆ ಈ ಸಂಸ್ಕಾರ ಅನ್ನೋದಿಲ್ಲವಾದ್ದರಿಂದ ಏನಾಗುತ್ತೆ ಅಂತಂದರೆ ತುಂಬ ಜನರಿಗೆ ತುಂಬ ಓದಿದ್ದಾರೆ, ಹೌದು ಖಂಡಿತವಾಗಿ ತುಂಬ ಓದಿದ್ದಾರೆ, ಅದರೊಳಗೆ ಸಂದೇಹನೇ ಇಲ್ಲ. ಆದರೆ ಸಣ್ಣ ವಿಷಯ ಬಂದರೆ ಅದನ್ನು ತುಂಬ ದೊಡ್ಡದು ಮಾಡ್ಕೊಂಡು ನೋಡ್ತಾ ಇರ್ತಾರೆ, ಅದನ್ನು ತುಂಬ ದೊಡ್ಡದಾಗಿ ಮನಸ್ಸಿಗೆ ತಗೊಳ್ತಾರೆ. ತುಂಬ ದೊಡ್ಡ ಸಮಸ್ಯೆ ಇದ್ದಾವಾಗ ಅದನ್ನೇನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಸರಿಯಾಗಿ ಮಾಡಿಬಿಡ್ತೀನಿ, ನನಗೇನಿದೆ ದೊಡ್ಡ ಕೆಲಸನ ಅದು ಇದು ಅಂತ ಹೇಳ್ತಿರ್ತಾರೆ. ಕೊನೆಗೆ ಅವರು ಕೆಳಗೆ ಬೀಳ್ತಾರೆ. ಈ ಥರ ಆಗ್ತಾ ಇರುತ್ತೆ. ಸಣ್ಣ ವಿಷಯ ಇದ್ದಾವಾಗ ಅದನ್ನು ತುಂಬ ದೊಡ್ಡ ಮಾಡುವುದು, ದೊಡ್ಡ ವಿಷಯ ವಾಸ್ತವವಾಗಿ ವಿಚಾರ ತುಂಬ ಗಂಭೀರವಾಗಿದ್ದರೂ ಅದನ್ನು ತುಂಬ ಸಾಮಾನ್ಯವಾಗಿ ಅದನ್ನು ತೆಗೆದುಕೊಂಡು ಅದರ ಬಗ್ಗೆ ಯೋಚನೆ ಮಾಡದೇ ಇರುವುದು, ಅದರ ಪರಿಹಾರಕ್ಕಾಗಿ ಏನು ಪ್ರಯತ್ನ ಮಾಡದೇ ಇರುವುದು, ಈ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನು ನಾವು ಜನರಲ್ಲಿ ನೋಡ್ತಾ ಇರ್ತೀವಿ. ಹಾಗಂತ ಹೇಳಿ ಅವರೇನು ಸಾಮಾನ್ಯ ತುಂಬ ಓದಿದ್ದಾರೆ, ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ, ಅದೆಲ್ಲ ಇದ್ದೇ ಇದೆ. ಹಾಗಾಗಿ ಅಂದರೆ ಅಲ್ಲಿಗೇನಾಯಿತು ಅಂತಂದರೆ ಇಂತಹ ಒಂದು ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾರೆ, ಎಲ್ಲ ಇದೆ. ಆದರೆ ಇಂತಹ ಒಂದು ಸಂಸ್ಕಾರ, ನಮ್ಮ ಧಾರ್ಮಿಕ ಪರಂಪರೆ ನಮಗೆ ಯಾವ ಒಂದು ಸಂಸ್ಕಾರವನ್ನು ಕೊಡ್ತಾ ಇದೆಯೋ, ಇಂತಹ ಒಂದು ಸಂಸ್ಕಾರವನ್ನು ಪಡ್ಕೊಳ್ಳದೇ ಇರೋ ಕಾರಣ ಏನಾಗುತ್ತೆ ಅಂತಂದರೆ ಯಾವುದು ಸಮಸ್ಯೆ ಅಲ್ವೋ ಅದು ಸಮಸ್ಯೆ ಕಾಣಿಸ್ತಾ ಇದೆ, ಯಾವುದು ವಾಸ್ತವವಾಗಿ ಸಮಸ್ಯೆ ಆಗಿದೆಯೋ ಅದು ಏನು ಅವರಿಗೆ ಅನಿಸ್ತಾನೇ ಇಲ್ಲ. ಈ ಭಗವದ್ಗೀತೆಯನ್ನು ಅರ್ಜುನನಿಗೆ ಭಗವಂತ ಯಾಕೆ ಉಪದೇಶ ಮಾಡಿದ್ದು ಅಂತಂದರೆ ವಾಸ್ತವವಾಗಿ ಅಲ್ಲಿ ಸಮಸ್ಯೆ ಇಲ್ಲ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆದರೆ ಸಮಸ್ಯೆ ಇಲ್ಲದೇ ಇರುವಂತಹ ಜಾಗದಲ್ಲಿ ಇಲ್ಲಿ ಸಮಸ್ಯೆ ಇದೆ ಅಂತ ಅರ್ಜುನ ಸಂದಿಗ್ಧತೆಗೆ ಒಳಗಾಗಿ ಈಗ ನಾನೇನು ಮಾಡಬೇಕು, ನಾನು ಮಾಡ್ತಿರೋದು ಸರಿನಾ ಇಲ್ವಾ ಈ ಮಾರ್ಗ, ಅಲ್ಲಿವರೆಗೆ ಅವನು ತುಂಬ ಉತ್ಸಾಹವಾಗಿ ಅಲ್ಲಿಗೆ ಬಂದಿದ್ದ. ಅರ್ಜುನ ಅಂತಂದರೆ ಅವನೇನು ಸಾಧಾರಣ ವ್ಯಕ್ತಿನ ಅಲ್ಲ, ಅಸಾಧಾರಣವಾಗಿರ್ತಕ್ಕಂತಹ ವ್ಯಕ್ತಿ, ವಿಶೇಷವಾಗಿ ತುಂಬ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿ, ಇಡೀ ಯುದ್ಧವನ್ನು ಜಯಿಸುವಂತಹ ಒಂದು ಸಾಮರ್ಥ್ಯ ಇರತಕ್ಕಂತಹ ವ್ಯಕ್ತಿ. ಆದರೆ ಅಂತಹ ವ್ಯಕ್ತಿಯೂ ಸಹ ಇಷ್ಟೆಲ್ಲ ನಿಪುಣನಾಗಿದ್ದರೂ ಸಹ ಏನಾಯಿತು ಅಂತಂದರೆ ಸಂದಿಗ್ಧ ಸ್ಥಿತಿ ಬಂತು. ಆ ಒಂದು ಅಷ್ಟೆಲ್ಲ ಅಸಾಧಾರಣವಾದಂತಹ ಸಾಮರ್ಥ್ಯ ಇತ್ತು, ಎಲ್ಲರನ್ನೂ ಸಹ ಒಬ್ಬನೇ ಸೋಲಿಸಬಹುದು, ಅಷ್ಟು ಸಾಮರ್ಥ್ಯ ಇದೆ ಅರ್ಜುನನಿಗೆ. ಹಿಂದೆ ಒಂದ್ಸಲ ಹಾಗೆ ಮಾಡಿದ್ದು ಉಂಟು. ಮಹಾಭಾರತದಲ್ಲಿ ಅವರೆಲ್ಲ ಪಾಂಡವರೆಲ್ಲ ಅಜ್ಞಾತವಾಸದಲ್ಲಿದ್ದಾಗ ಈ ಕೌರವರು ಇವರೆಲ್ಲರೂ ಸಹ ಒಂದ್ಸಲ ಈ ರಾಜ್ಯದ ಮೇಲೆ ಆಕ್ರಮಣೆ ಮಾಡಿದಾಗ, ಅವರು ಯಾವ ವಿರಾಟ ರಾಜ್ಯದಲ್ಲಿದ್ದರೋ ಅಲ್ಲಿ ಆಕ್ರಮಣೆ ಮಾಡಿದಾಗ ಅರ್ಜುನ ಒಬ್ಬನೇ ಹೋಗಿ ಅವರೆಲ್ಲರನ್ನು ಸೋಲಿಸ್ತಾನೆ. ಭೀಷ್ಮರು, ದ್ರೋಣರು ಎಲ್ಲ ಇರ್ತಾರೆ, ಕರ್ಣ, ದುರ್ಯೋಧನ ಅವರೆಲ್ಲರೂ ಇರ್ತಾರೆ, ದುಶ್ಯಾಸನ ಇವರೆಲ್ಲರೂ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಬಂದಿರ್ತಾರೆ ಈ ರಾಜ್ಯದ ಮೇಲೆ. ಇವರು ಯಾವ ರಾಜ್ಯದಲ್ಲಿ ಇವರು ಅಜ್ಞಾತವಾಸವನ್ನು ಮಾಡ್ತಾ ಇರ್ತಾರೋ ಆ ರಾಜ್ಯದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ಅವರೆಲ್ಲರೂ ಬರ್ತಾರೆ. ಆಗ ಈ ರಾಜ್ಯದಲ್ಲಿ ಅವರೆಲ್ಲರನ್ನೂ ಸಹ ಎದುರಿಸುವಂತಹ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಇವರ ಸೈನ್ಯ ಸಾಕಾಗುವುದಿಲ್ಲ, ಈ ವಿರಾಟ ರಾಜನ ಸೈನ್ಯ ಸಾಕಾಗುವುದಿಲ್ಲ. ಮತ್ತು ಅವನಿಗೊಬ್ಬ ಮಗ ಇದ್ದ, ಅವನು ಉತ್ತರ ಕುಮಾರ, ಅವನೇನು ಮಾಡಲಿಕ್ಕೆ ಆಗುವುದೇ ಇಲ್ಲ, ಅವನೇನೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ದೊಡ್ಡ ಹೇಳಿ ಅವನು.
ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಏನು ಮಾಡುವುದು ಅಂತ ಆಗ ಧರ್ಮರಾಜ ಹೇಳ್ತಾನೆ ಏನು ಅಂತಂದರೆ, ನಮಗೆ ಈ ರಾಜ್ಯವು ಆಶ್ರಯ ಕೊಟ್ಟಿದೆ, ಅಜ್ಞಾತವಾಸವನ್ನು ನಾವು ಇಷ್ಟು ಸಫಲವಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಈ ರಾಜ್ಯ. ಆದ್ದರಿಂದ ಈ ರಾಜ್ಯಕ್ಕೆ ನಾವು ಋಣಿಗಳಾಗಿದ್ದೇವೆ. ಅದರಿಂದ ಇಂತಹ ರಾಜ್ಯದ ಮೇಲೆ ಆಕ್ರಮಣೆಗೆ ಅವರು ಬಂದಾಗ ನಾವು ಇವ್ರ ಜೊತೆಗಿದ್ದು ಇವರಿಗೆ ಸಹಾಯ ಮಾಡಬೇಕಾದ ನಮ್ಮ ಕರ್ತವ್ಯ ಅಂತ ಧರ್ಮರಾಜ ಹೇಳಿದಾಗ ಅದನ್ನು ಕೇಳಿ ಇವರೆಲ್ಲರೂ ಸಹ ಯುದ್ಧ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಅಂದರೆ ಬೇರೆ ವೇಷಗಳಲ್ಲೇ ಇದ್ದು, ಇನ್ನು ಅವರು ಕಾಣಿಸ್ಕೊಳ್ಳುವುದಿಲ್ಲ, ನಾವೇ ಪಾಂಡವರು ಅಂತ ಕಾಣಿಸ್ಕೊಳ್ಳೋದೇನೆ ಬೇರೆ ವೇಷ ಅಜ್ಞಾತವಾಸ ರೂಪದಲ್ಲೇ ಇದ್ದು ಹೋಗಿ ಆ ಸೈನ್ಯದ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಅರ್ಜುನ ಅವನು ಬೃಹನ್ನನೆಯ ರೂಪದಲ್ಲಿದ್ದು ಅಲ್ಲಿಗೆ ಹೋಗಿ ಆ ಕೌರವ ಸೈನ್ಯದ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಆಗ ಒಬ್ಬನೇ ಇರ್ತಾನೆ, ಬೇರೆ ಯಾರೂ ಸಹ ಸೈನ್ಯವೂ ಇರಲ್ಲ ಅರ್ಜುನನ ಜೊತೆಗೆ. ಎಲ್ಲರನ್ನೂ ಸಹ ಸೋಲಿಸಿ ಬರ್ತಾನೆ. ಅಷ್ಟು ಸಾಮರ್ಥ್ಯ ಇತ್ತು ಅರ್ಜುನನಿಗೆ. ಅಂತಹ ಸಾಮರ್ಥ್ಯಶಾಲಿಯಾಗಿರ್ತಕ್ಕಂತಹ ಅರ್ಜುನ ಇಂತಹ ಸ್ಥಿತಿಯಲ್ಲಿ ಸಂದಿಗ್ಧತೆಗೆ ಒಳಗಾದಾಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಂತಹ ಸ್ಥಿತಿಯಲ್ಲಿದ್ದಾಗ ಪುನಃ ಅವನಿಗೆ ತಾನು ಏನು ಮಾಡಬೇಕು, ತನ್ನ ಕರ್ತವ್ಯ ಏನು, ತನ್ನ ಸ್ವಧರ್ಮ ಏನು ಅನ್ನುವಂಥದ್ದನ್ನೆಲ್ಲ ನೆನಪು ಮಾಡಿ ಅವನಿಗೆ ಕರ್ತವ್ಯ ನಿಷ್ಠೆಯು ಪುನಃ ಜಾಗೃತವಾಗುವಂತೆ ಮಾಡಿ, ಧೈರ್ಯ ಬರುವಂತೆ ಮಾಡಿ, ತನ್ನ ಕೆಲಸವನ್ನು ಚೆನ್ನಾಗಿ ಮಾಡುವಂತೆ ಮಾಡಿದ್ದು ಯಾರು ಅಂತಂದರೆ ಭಗವಂತ. ಅದು ಹೇಗೆ ಮಾಡಿದ್ದ ಅಂತಂದರೆ ಗೀತೆಯನ್ನು ಉಪದೇಶ ಮಾಡೋದರ ಮೂಲಕ ಮಾಡಿದ್ದ. ಅಂದರೆ ಅಲ್ಲಿಗೇನಾಯಿತು, ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು, ಆ ಗೀತೆಯಲ್ಲಿ ಭಗವಂತ ಉಪದೇಶ ಮಾಡಿರ್ತಕ್ಕಂತಹ ಗೀತೆಯಲ್ಲಿರತಕ್ಕಂತಹ ವಿಚಾರಗಳು ಎಷ್ಟು ಮಹತ್ವಪೂರ್ಣವಾಗಿವೆ. ಆ ಗೀತೆಯಲ್ಲಿರ್ತಕ್ಕಂತಹ ವಿಚಾರಗಳು ಹಾಗೂ ಅಂತಹ ಒಂದು ಈ ಗೀತೆ ಯಾವ ಉಪನಿಷತ್ತುಗಳ ಸಾರವಾಗಿದೆಯೋ, ಭಗವದ್ಗೀತಾ ಅಂತಂದರೆ ಅದು ಎಲ್ಲ ಉಪನಿಷತ್ತುಗಳ ಸಾರಾಂಶವನ್ನು ಗೀತೆಯಲ್ಲಿ ಭಗವಂತ ಹೇಳಿದ್ದು. ಅಲ್ಲಿಗೆ ಇಂತಹ ಭಗವದ್ಗೀತೆಗೂ ಮೂಲವಾಗಿರ್ತಕ್ಕಂತಹ ಉಪನಿಷತ್ತುಗಳಲ್ಲಿ ಇರತಕ್ಕಂತಹ ತತ್ವ ಅನ್ನೋದು ಎಷ್ಟು ಉತ್ಕೃಷ್ಟವಾದದ್ದು. ಅಲ್ಲಿಗೆ ಇಡೀ ನಮ್ಮ ವೈದಿಕ ವಾಂಗ್ಮಯ, ನಮ್ಮ ಧರ್ಮ ಪರಂಪರೆ ಅನ್ನೋದು ಎಷ್ಟು ಉತ್ಕೃಷ್ಟವಾದಂತಹ ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದೆ. ಆ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ಜೀವನದಲ್ಲಿ ನಮಗೆ ಎಷ್ಟು ದೃಢ ವ್ಯಕ್ತಿತ್ವ ಬರುತ್ತೆ, ನಾವು ಎಷ್ಟು ಸಾಧನೆಯನ್ನು ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗೇ ಇಲ್ಲ. ಆದ್ದರಿಂದ ಇಂತಹ ಒಂದು ವಿಚಾರಗಳನ್ನು ನಮ್ಮ ಮಕ್ಕಳಿಗೂ ಸಹ ನಾವು ತಿಳಿಸಿದಾಗ ತದ್ವಾರ ಅವರಿಗೂ ಸಹ ಒಳ್ಳೆಯ ವ್ಯಕ್ತಿತ್ವ ಅವರಲ್ಲಿ ನಿರ್ಮಾಣ ಆಗುತ್ತೆ. ತದ್ವಾರ ಅವರು ಸಹ ಉತ್ತಮರಾದಂತಹ ಪ್ರಜೆಗಳಾಗ್ತಾರೆ, ಜೀವನದಲ್ಲಿ ಒಳ್ಳೆಯ ವಿಧವಾದಂತಹ ಏಳಿಗೆಯನ್ನು ಪಡೀತಾರೆ. ಮತ್ತು ಅವರಿಗೆ ಬೇಕಾದ್ದನ್ನೆಲ್ಲ ಅವರೇ ಸಂಪಾದನೆ, ನೀವು ಕೊಡುವುದಕ್ಕಿಂತ 100 ಪಟ್ಟು ಜಾಸ್ತಿ ಅವರೇ ಸಂಪಾದನೆ ಮಾಡ್ಕೊಂಡು, ನೀವು ಕೊಡೋದು ಯಾವ ಲೆಕ್ಕಕ್ಕೂ ಇಲ್ಲ, ಅಷ್ಟು ಸಂಪಾದನೆ ಅವರೇ ಮಾಡ್ಕೊಳ್ತಾರೆ. ಆ ಸಾಮರ್ಥ್ಯ ಅವರಿಗೆ ಬಂದುಬಿಡುತ್ತೆ ಇಂತಹ ಒಂದು ಮಾರ್ಗವನ್ನು ಅವರಿಗೆ ತೋರಿಸಿಕೊಟ್ಟಾಗ. ಆದ್ದರಿಂದ ನಿಜವಾಗಲೂ ಅವರಿಗೆ ಕಲಿಸಬೇಕಾದಂತಹ ವಿಷಯಗಳು ಇಂತಹ ವಿಷಯಗಳಾಗಿವೆ. ಆದರೆ ಒಂದು ದುರ್ದೈವ ಏನು ಅಂತಂದರೆ, ಈ ಥರದ ವಿಷಯಗಳನ್ನು ನಮ್ಮ ಧರ್ಮದಲ್ಲಿ ಪರಂಪರೆಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನೀವು ಇಷ್ಟೆಲ್ಲ ಖರ್ಚು ಮಾಡಿ ಯಾವ ಶಾಲೆ ಕಳಿಸ್ತೀರೋ ಅಲ್ಲೇನು ಹೇಳ್ಕೊಡೋದಿಲ್ಲ, ಅಲ್ಲಿ ಯಾವುದನ್ನು ಸಹ ಹೇಳ್ಕೊಡೋದಿಲ್ಲ. ನೀವೇ ಹೇಳ್ಕೊಡ್ಬೇಕು, ಮನೆಯಲ್ಲೇ ಹೇಳ್ಕೊಡ್ಬೇಕು, ಪ್ರತ್ಯೇಕವಾಗಿ ಇದನ್ನು ಹೇಳ್ಕೊಡ್ಬೇಕು. ಅಷ್ಟೆಲ್ಲ ಖರ್ಚು ಮಾಡಿ ಶಾಲೆ ಕಳಿಸ್ತಾ ಇದ್ದೀವಿ, ಅದರ ಪ್ರಯೋಜನ ಬೇರೆ ಇರ್ಬೋದು, ಅದು ಬೇರೆ ವಿಷಯ. ಆದರೆ ಅಷ್ಟೆಲ್ಲ ಖರ್ಚು ಮಾಡಿ ಕಳಿಸಿದ್ರೂ ಸಹ ಈ ವಿಷಯಗಳನ್ನು ಎಲ್ಲಿ ಹೇಳ್ಕೊಡೋದಿಲ್ಲ. ಅಲ್ಲೇನು ಹೇಳ್ಕೊಡ್ತಾರೆ ಅಂತಂದರೆ, ಯಾವ ಕಾಲದಲ್ಲಿ ಬಂದ, ನಮ್ಮ ತಲೆ ಮೇಲೆ ಹೊಡೆದ, ಯಾರು ಬಂದು ನಮ್ಮ ದೇಶಕ್ಕೆ ಬಂದರು, ನಮ್ಮ ದೇಶವನ್ನು ಧ್ವಂಸ ಮಾಡಿದರು ಅಂಥವ್ರ ಬಗ್ಗೆ ಹೇಳೋದಿರುತ್ತೆ. ಬಿಟ್ಟರೆ ಎಷ್ಟು ಸಲ ನಮ್ಮವರು ಸೋತರು, ಎಷ್ಟು ಸಲ ನಮ್ಮವರು ಸತ್ತೋದ್ರು, ಎಷ್ಟು ಜನ ಸತ್ತೋದ್ರು, ಯಾವ ಕಾಲದಲ್ಲಿ ಎಷ್ಟು ಜನ ಸತ್ತೋದ್ರು, ಯಾವ ಕಾಲದಲ್ಲಿ ಯಾವ ಮೂಲೆಯಿಂದ ಬಂದ, ಅವನು ಎಷ್ಟು ಜನ ಸಾಯಿಸಿದ್ದ, ನಮ್ಮ ದೇಶದಲ್ಲಿ ಎಷ್ಟು ದೇವಾಲಯಗಳನ್ನು ಧ್ವಂಸ ಮಾಡಿದ್ದ, ಇದರ ಬಗ್ಗೆ ಹೇಳುವುದೇ ಜಾಸ್ತಿ ಹೇಳುವುದು ಇದರ ಬಗ್ಗೆನೇ. ನಾವು ಎಷ್ಟು ಸಲ ಸೋತಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳೋದಿರುತ್ತೆ ಹೊರತು ನಮ್ಮವರು ಎಷ್ಟು ಪರಾಕ್ರಮವಂತರಾಗಿದ್ರು, ಎಷ್ಟು ಜನ ಬೇರೆಯವರನ್ನು ಸೋಲಿಸಿದ್ದಾರೆ, ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳ್ಕೊಡ್ತಿದ್ದಾರಾ ಅಂತ ಕೇಳಿದರೆ ಹೌದು ಹೇಳ್ಕೊಡ್ತಿದ್ದಾರೆ ಅಂತ ಉತ್ತರ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇಲ್ಲ, ಹೌದು ನಮ್ಮವರು ಏನೇನು ಸಾಧನೆಗಳು ಮಾಡಿದ್ರು ಅದರ ಬಗ್ಗೆನೂ ಹೇಳ್ಕೊಡ್ತಿದ್ದಾರೆ, ಇದ್ದೇ ಇರಿದೆ ಅಂತ ಯಾರಾದರೂ ಸ್ವಚ್ಛವಾಗಿ ಅಂದರೆ ತೀರ್ಮಾನವಾಗಿ ಉತ್ತರ ಹೇಳೋಕ್ಕಾಗುತ್ತಾ ಅಂತಂದರೆ ಖಂಡಿತ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರಸ್ತುತ ಸ್ಥಿತಿ ಆಗಿದೆ, ಮುಂದೆ ಏನಾದರೂ ಭಗವದ್ ಅನುಗ್ರಹದಿಂದ ಏನಾದರೂ ಬದಲಾದರೆ ಬದಲಾಗ್ಬೋದು, ಅದು ಬೇರೆ ವಿಷಯ. ಬದಲಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದರೆ ಈಗಿರುವಂತಹ ಸ್ಥಿತಿ ಮಾತ್ರ ಅದೇ. ಏನು ಅಂತಂದರೆ, ಎಷ್ಟು ಜನ ನಮ್ಮವರು ಸತ್ತು ಹೋದರು, ಎಷ್ಟು ಸಲ ನಮ್ಮ ತಲೆ ಮೇಲೆ ಧೂಳು ಹಾಕಿದಾನವನು ಇನ್ನೊಬ್ಬ ಬಂದು, ಇದರ ಬಗ್ಗೆ ಹೇಳೋದೇ ಜಾಸ್ತಿ. ಇದನ್ನೇ ಕೇಳಿ 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 ಏನಾಗುತ್ತೆ ಅಂತಂದರೆ, ಹಾಗಿದ್ರೆ ನಮ್ಮ ಮೊದಲಿಂದಲೂ ಈ ಥರ ಸೋಲುವುದೇ ನಮ್ಮ ಪರಂಪರೆ ಅಂತ ಕಾಣುತ್ತೆ ಅಂತ ಜನರಿಗೂ ಸಹ ಆ ಮಕ್ಕಳಿಗೂ ಸಹ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಇಷ್ಟು ಜನ ಬಂದ್ರ, ನಮ್ಮವ್ರನ್ನ ಯಾವನೋ ಬಂದ, ಅಲ್ಲಿ ಎಲ್ಲಿಂದಲೋ ಒಬ್ಬ ಬಂದು ನಮ್ಮವ್ರನ್ನ ಇಷ್ಟು ಜನರನ್ನು ಹೊಡೆದಿದ್ದಾನೆ, ಇಷ್ಟು ಜನರನ್ನು ಸಾಯಿಸಿದ್ದಾನೆ ಅಂತಂದರೆ, ಹಾಗಾದರೆ ನಮ್ಮವರು ಇಷ್ಟು ಮೂರ್ಖರಾಗಿದ್ರ, ನಮ್ಮವರು ಇಷ್ಟು ನಿಶ್ಚೇತನರಾಗಿದ್ರ ಅನ್ನುವಂತಹ ಭಾವನೆನೇ ಅವರಿಗೆ ಬರುತ್ತೆ. ಹಾಗಾಗಿ ಎಲ್ಲಿಂದಲೋ ಯಾವನೋ ಒಬ್ಬ ಬಂದ, ಹಾಗಿದ್ರೆ ಅವನೇ ದೊಡ್ಡವನು ಅಂತ ಕಾಣುತ್ತೆ ನಮ್ಮ ಹಿಂದಿನವ್ರಿಗಿಂತ
ಅನ್ನುವಂಥ ಈ ರೀತಿಯಾದಂತಹ ಭಾವನೆಗಳು ಬರುತ್ತೆ ಜನರಿಗೆ, ಮಕ್ಕಳಿಗೆ ವಿಶೇಷವಾಗಿ, ಅದರಲ್ಲೂ ಮಕ್ಕಳಿಗೆ. ಹಾಗಾಗಿ ಇಷ್ಟೆಲ್ಲ ಖರ್ಚು ಮಾಡಿ ಕೊನೆ ಕಳಿಸಿದ್ರೆ ಬೇರೆ ಇದೆಲ್ಲ ಇರ್ಬೋದು, ಬೇರೆ ಸಬ್ಜೆಕ್ಟ್ಗಳು ಅದೆಲ್ಲ ಚೆನ್ನಾಗಿರ್ಬೋದು, ಅದು ಬೇರೆ ವಿಷಯ. ಆದರೆ ಈ ಮಾನಸಿಕವಾಗಿ ಇಂತಹ ಒಂದು ವಿಚಾರಗಳಲ್ಲಿ ಮಾತ್ರ ಅವರಿಗೆ ಸಿಗ್ತಾ ಇರುವುದು ಇದು. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನಮ್ಮ ಹಿಂದಿನವರು ಮಾಡಿದಂತಹ ಪುರಾಣಗಳಿಂದ ಹಿಡಿದು ನಮ್ಮ ಭಾರತ ದೇಶದ ಇತಿಹಾಸ, ಇತ್ತೀಚಿನ ಇತಿಹಾಸದವರೆಗೆ ಯಾರ್ಯಾರು ಎಷ್ಟೆಲ್ಲ ವಿಶೇಷವಾದಂತಹ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನುವುದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ದು ಅತ್ಯಂತ ಅವಶ್ಯಕ. ಇದನ್ನೆಲ್ಲ ಹೇಳ್ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಹಾಗಿದ್ರೆ ನಮ್ಮ ಹಿಂದಿನವರು ಇಷ್ಟು ಪರಾಕ್ರಮಶಾಲಿಗಳಾಗಿದ್ದರು ಅನ್ನುವುದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ನಮ್ಮ ಮಕ್ಕಳಿಗೂ ಸಹ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ದರಿಂದ ಇದನ್ನು ಅವರಿಗೆ ವಿಶೇಷವಾಗಿ ಹೇಳಿಕೊಡಬೇಕು, ಇದನ್ನು ಪ್ರತ್ಯೇಕವಾಗಿ ಹೇಳ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಇದನ್ನು ವಿಶೇಷವಾಗಿ ಪ್ರತ್ಯೇಕವಾಗಿ ಹೇಳಿಕೊಡ್ಬೇಕಾಗಿರುತ್ತೆ. ಅದು ತಂದೆ ತಾಯಿಗಳ ಒಂದು ಕರ್ತವ್ಯ, ದೊಡ್ಡವರಾಗಿ ತಂದೆ ತಾಯಿಗಳು ಅಥವಾ ಪೋಷಕರ ಒಂದು ಕರ್ತವ್ಯ, ಅದು ನಮ್ಮ ಕರ್ತವ್ಯ. ಅದನ್ನು ಅವರಿಗೆ ವಿಶೇಷವಾಗಿ ಹೇಳಿಕೊಟ್ಟಾಗ ಒಂದು ವ್ಯಕ್ತಿತ್ವದ, ದೃಢವಾದಂತಹ ವ್ಯಕ್ತಿತ್ವದ ನಿರ್ಮಾಣ ಆಗುತ್ತೆ. ಅವರು ಉತ್ತಮರಾದಂತಹ ಪ್ರಜೆಗಳಾಗ್ತಾರೆ, ಅವ್ರಿಗೂ ಒಳ್ಳೆಯದಾಗುತ್ತೆ, ಅದರಿಂದ ಅವರಿಂದ ಸಮಾಜಕ್ಕೂ ಸಹ ಒಳ್ಳೆಯದಾಗುತ್ತೆ, ಒಳ್ಳೆಯ ಸ್ಥಾನಕ್ಕೆ ಬರುವವರಾಗ್ತಾರೆ. ಆದ್ದರಿಂದ ನಾವು ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು, ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ಇದನ್ನು ಹೇಳಿಕೊಡಬೇಕು. ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ರಾಮಾಯಣ, ಮಹಾಭಾರತ, ಪುರಾಣಗಳು ಅಲ್ಲಿಂದ ಹಿಡಿದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರು, ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳು ಮೊದಲಾದಂತಹ ಧಾರ್ಮಿಕ ಆಧ್ಯಾತ್ಮಿಕ ಮಾರ್ಗವನ್ನು ಉದ್ಧಾರ ಮಾಡಿದಂತಹ ಗುರುಗಳು, ಅಥವಾ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂತಹ ದೊಡ್ಡವರು, ಅವರ ಬಗ್ಗೆಯೂ ಸಹ, ಪರಾಕ್ರಮಿಗಳು, ಅವರ ಬಗ್ಗೆಯೂ ಸಹ ವಿಶೇಷವಾಗಿ ಹೇಳ್ಕೊಡ್ಬೇಕು. ಅಂದರೆ ಎಷ್ಟು ದೃಢವಾಗಿದ್ದರು ನಮ್ಮ ಹಿಂದಿನವರು ಅನ್ನೋದನ್ನು ಅವರಿಗೆ ವಿಶೇಷವಾಗಿ ಹೇಳ್ಕೊಡ್ಬೇಕು. ಸಾಮಾನ್ಯವಾಗಿ ನಮ್ಮ ಇತಿಹಾಸದಲ್ಲಿ, ಪರಂಪರೆಯಲ್ಲಿ ಎಷ್ಟೆಲ್ಲ ದೊಡ್ಡ ದೊಡ್ಡ ಮಹಾವೀರರುಗಳು, ಕ್ರಾಂತಿವೀರರುಗಳು, ಅಥವಾ ದೊಡ್ಡ ದೊಡ್ಡ ಪರಾಕ್ರಮಿಗಳು, ಯಾರ್ಯಾರು ರಾಜ ಮಹಾರಾಜರುಗಳಿದ್ರೋ, ಯಾರ ಇತಿಹಾಸದ ಬಗ್ಗೆ ನಾವು ಕೇಳ್ತೀವೋ ಅವರೆಲ್ಲರನ್ನೂ ಸಹ ಕೊನೆಯಲ್ಲಿ ಬೇರೆಯವನು ಸೋಲಿಸಿದ್ದೋ ಅಥವಾ ಏನೋ ಮಾಡಿದ್ದೋ ಯಾವ ಮಾರ್ಗದಲ್ಲಿ ನೇರವಾಗಿ ಯಾರಾದರೂ ಮಾಡಿದ್ದಾರಾ? ಖಂಡಿತ ಎಲ್ಲೂ ನೇರವಾಗಿ ಮಾಡಲಿಲ್ಲ. ಆದರೆ ನೇರವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅವರಿಗೆ. ಎಷ್ಟು ಜನರ ಇತಿಹಾಸವನ್ನು ನೀವು ತೆಗೆದು ನೋಡಿದ್ರು, ಈ ಒಂದು ಧರ್ಮಕ್ಕಾಗಿ, ಈ ಒಂದು ದೇಶಕ್ಕಾಗಿ ಹೋರಾಟ ಮಾಡಿದಂತಹ ಯಾವ ರಾಜ ಮಹಾರಾಜರುಗಳ ಅಥವಾ ಪರಾಕ್ರಮಿಗಳ ಇತಿಹಾಸವನ್ನು ನೀವು ತೆಗೆದು ನೋಡಿದರು, ಅವರನ್ನು ಕೊನೆಯಲ್ಲಿ ಯಾವ ರೀತಿಯಾಗಿ ಬೇರೆಯವರು ಸೋಲಿಸಿದ್ದಾರೆ ಅನ್ನೋದನ್ನು ನೀವು ನೋಡಿದರೆ ನೇರವಾಗಿ ಸೋಲಿಸಿದ್ದು ಪ್ರಾಯ ಎಲ್ಲೂ ಕಾಣುವುದಿಲ್ಲ. ಯಾವುದೋ ಮಾರ್ಗವನ್ನು ಇಟ್ಕೊಂಡು ಇನ್ನು ನೇರವಾಗಿ ಸಾಧ್ಯ ಇಲ್ಲ ಅಂತ ಆದಮೇಲೆ ಕೊನೆಗೆ ಅವನ ಜೊತೆಗೆ ಇಲ್ಲಿವರೆಗೆ ಏನೋ ಕೊಟ್ಟು ಏನೋ ಮಾಡಿ ಮೋಸ ಮಾಡಿಯೇ ಮಾಡಿದ್ದೆ ನಿಮಗೆ ಕಾಣುತ್ತೆ. ಅಂದರೆ ಅಲ್ಲಿಗೆ ಏನಾಯಿತು, ನೇರವಾಗಿ ಅವರನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಸಾಕು. ಅಂದರೆ ಇದರಿಂದ ನಾವೇನು ತಿಳ್ಕೊಳ್ಬೇಕು, ಅಷ್ಟು ಗಟ್ಟಿಯಾಗಿದ್ದರು ಅವರು. ನೇರವಾಗಿ ಅವರನ್ನೇನು ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲವಾದ್ದರಿಂದಲೇ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಿ ಮೋಸ ಮಾಡಬೇಕಾಗಿ ಬಂತು ಅವರಿಗೆ, ಹಿಂದಿನವರಿಗೆ. ಆ ಬೇರೆ ಹೊರಗಡೆಯಿಂದ ಯಾರ್ಯಾರು ಬಂದಿದ್ದಾರೋ ಅವರು ಮೋಸ ಮಾಡಿ ಅವರನ್ನು ಸೋಲಿಸಬೇಕಾಗಿ ಬಂತು. ಅಂದರೆ ಅಲ್ಲಿಗೇನಾಯಿತು, ನೇರವಾಗಿ ಹೋದರೆ ಅವರನ್ನು ಯಾರೂ ಸಹ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋದು ಇದರಿಂದ. ಅಂದರೆ ಅವರು ಅಷ್ಟು ಗಟ್ಟಿಯಾಗಿದ್ದರು ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಅಂದರೆ ಅದರಲ್ಲೂ ಅದು ಎಲ್ಲಿಂದ ಬರೀ ಇತ್ತೀಚಿನ ರಾಜ ಮಹಾರಾಜರುಗಳು ಮಾತ್ರ ಅಲ್ಲ, ಹಿಂದಿನ ಕಾಲದಲ್ಲಿ ಸ್ವಯಂ ಶ್ರೀರಾಮಚಂದ್ರನಿಂದ ಹಿಡಿದು ರಾವಣಾಸುರ ಸೀತಾಮ್ಮನವರ ಅಪಹರಣೆ ಮಾಡಬೇಕು ಅಂತಂದರೆ ಅವನು ಅನುಸರಣೆ ಮಾಡಿದ ಈ ಥರದ ಮಾರ್ಗವನ್ನೇ ತಾನೆ. ನೇರವಾಗಿ ರಾಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ ಅಂತ ಅವನಿಗೆ ಸೂಚನೆ ಕೊಟ್ಟಿದ್ದಾರೆ. ಆ ಮಾರೀಚ ಹೇಳ್ತಾನೆ, ನೋಡಪ್ಪ ನೀ ರಾಮ ಅಂತಂದರೆ ಧರ್ಮ, ಆದ್ದರಿಂದ ಧರ್ಮದ ಮೇಲೆ ಅಧರ್ಮವು ಗೆಲ್ಲುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನೀನು ರಾಮನ ಜೊತೆ ಯುದ್ಧ ಮಾಡುವುದರಿಂದ ರಾಮ ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಒಂದು ವಿಷಯದಲ್ಲಿ ನಾನೇ ನಿನಗೆ ಸಾಕ್ಷಿ, ನನ್ನನ್ನೇ ನೋಡು, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಆ ಮಾರೀಚ ಹೇಳ್ತಾನೆ, ನನ್ನ ಬಗ್ಗೆ ನಿನಗೆ ಗೊತ್ತಿದೆ ತಾನೆ, ನಾನು ನಿನಗೋಸ್ಕರ ಎಷ್ಟು ಕೆಲಸ ಮಾಡಿದ್ದೀನಿ, ನಾನು ಎಷ್ಟು ಬಲಶಾಲಿ ಅನ್ನೋದು ನಿನಗೆ ಗೊತ್ತೇ ಇದೆ. ಆದರೆ ಅಂತಹ ನನ್ನನ್ನು ರಾಮ ಏನು ಮಾಡಿದ್ದ ಅಂದರೆ, ಒಬ್ಬ ಚಿಕ್ಕ ಬಾಲಕನಾಗಿದ್ದಾಗ ವಿಶ್ವಾಮಿತ್ರರ ಜೊತೆಗೆ ವನಕ್ಕೆ ಬಂದು ಆ ಯಾಗದ ರಕ್ಷಣೆಗಾಗಿ ಶ್ರೀರಾಮಚಂದ್ರ ಬಂದಾಗ, ಒಬ್ಬ ಬಾಲಕನಾಗಿದ್ದಾಗ ರಾಮ ನನ್ನ ಸಹೋದರನಂತೂ ಸಂಹಾರನೆ ಮಾಡಿಬಿಟ್ಟಿದ್ದಾನೆ, ಆ ಸುಬಾಹುವನ್ನು. ಇನ್ನು ಉಳಿದಿರುವುದು ನನ್ನನ್ನು ಒಂದು ಬಾಣದಿಂದ ಎಲ್ಲೋ ಸಮುದ್ರದಲ್ಲಿ ಬೀಳುವಂತೆ ಮಾಡಿದ್ದೇನೆ ರಾಮ. ಎಲ್ಲೋ ಹೋಗಿ ನಾನು ಸಮುದ್ರದಲ್ಲಿ ಬಿದ್ದಿದ್ದೇನೆ ಮಾರೀಚನಾಗಿ. ಆಗ ನನಗೆ ಬುದ್ಧಿ ಬಂತು, ಅಯ್ಯೋ ರಾಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಜ್ಞಾನ ಬಂತು. ಆದರೂ ಒಂದಿಷ್ಟು ವರ್ಷಗಳಾದ ಮೇಲೆ
ಪುನಃ ನಾನು ಎಷ್ಟಿದ್ರು ಆ ಒಂದು ಸ್ವಭಾವ ನನ್ನಲ್ಲಿ ಇರುತ್ತೆ, ಅದರಿಂದ ಆ ಸ್ವಭಾವ ಪುನಃ ಬಂತು. ಇನ್ನೊಂದ್ಸಲಿ ನೋಡೋಣ ಅಂತ ಮತ್ತೆ ಹೋದೆ ರಾಮನ ಜೊತೆ ಯುದ್ಧ ಮಾಡೋಕ್ಕೆ. ಆವಾಗಲೂ ಹಿಂದೆ ಒಂದ್ಸಲಿ ನಾನು ಏಟು ತಿಂದಿದ್ದೀನಿ, ಆದ್ದರಿಂದ ನೇರವಾಗಿ ನಾನು ಹೋಗಿಲ್ಲ. ಯಾಕಂದರೆ ಈ ಸಲ ನನಗೆ ಗೊತ್ತಿದೆ ನೇರವಾಗಿ ಹೋಗಬಾರ್ದು ಅಂತೇಳಿ ನಾನೇನು ಮಾಡಿದ್ದೀನಿ ಅಂದರೆ ನನ್ನ ಜೊತೆಗಿದ್ದಂಥ ದೊಡ್ಡ ದೊಡ್ಡ ರಾಕ್ಷಸರುಗಳನ್ನು ಕಳಿಸಿದ್ದೆ. ಆ ಒಂದೇ ಕ್ಷಣದಲ್ಲಿ ಅವರನ್ನೆಲ್ಲ ರಾಮ ಸಂಹಾರ ಮಾಡಿ ಆಯಿತು. ಅಷ್ಟು ನೋಡಿದ ಮೇಲೆ ಸಾಕಪ್ಪ ಇನ್ನು ಮತ್ತೆ ಹೋಗೋದು ಬೇಡ ಅಂತ ಬುದ್ಧಿ ಬಂತು. ವಾಪಸ್ ನಾನು ಈ ಥರ ಬಂದು ಆಶ್ರಮ ಮಾಡಿಕೊಂಡು ಇಲ್ಲಿದ್ದೀನಿ. ಹಾಗಾಗಿ ನನಗೊಬ್ಬ ದೊಡ್ಡ ರಾಕ್ಷಸನಾಗಿದ್ದಂತಹ ನನ್ನಲ್ಲಿ ಇವತ್ತಿನ ದಿವಸ ಇಷ್ಟು ದೊಡ್ಡ ಪರಿವರ್ತನೆ ಬಂದು ನಾನೊಂದು ಆಶ್ರಮ ಮಾಡಿಕೊಂಡು ಅಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾ ಇದ್ದೀನಿ. ಆವಾಗ ಅವನು ತಪಸ್ಸು ಮಾಡ್ತಾ ಇದ್ದ. ಈ ರಾವಣ ಸೀತಾಪಹರಣೆಗೋಸ್ಕರ ಮಾರೀಚನನ್ನು ಸಹಾಯ ಮಾಡ್ಲಿಕ್ಕೆ ಕೇಳಲಿಕ್ಕೆ ಹೋದಾಗ ಆವಾಗ ಅವನು ಆ ರಾಕ್ಷಸ ಚರ್ಯಗಳನ್ನೆಲ್ಲ ಬಿಟ್ಟು ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದ, ಒಂದು ಪರ್ಣಶಾಲೆ ಮಾಡಿಕೊಂಡು. ಇಂತಹ ಒಂದು ಕಾಲದಲ್ಲಿ ಹಾಗಿದ್ದವನು ಇವತ್ತಿನ ದಿವಸ ಒಂದು ಆಶ್ರಮ ಮಾಡಿಕೊಂಡು ನಾನು ಈ ಥರ ತಪಸ್ಸು ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಈ ಪರಿವರ್ತನೆಯನ್ನು ನನ್ನಲ್ಲಿ ತಂದಿದ್ದು ರಾಮ. ಆದ್ದರಿಂದ ಖಂಡಿತವಾಗಿಯೂ ಅಂತಹ ರಾಮನ ಜೊತೆ ನೀನು ವೈರ ಬೇಡ, ಇದು ಒಳ್ಳೆಯದಲ್ಲ ಅಂತ ಎಷ್ಟೋ ಹೇಳ್ತಾನೆ. ಈ ಥರ ಹೇಳುವಾಗಲೇ ಒಂದು ಪ್ರಸಿದ್ಧವಾದ ಮಾತು ಎಲ್ಲರೂ ತುಂಬ ಜನ ಕೇಳಿರ್ಬೋದು, ಏನು ರಾಮೋ ವಿಗ್ರಹವಾನ್ ಧರ್ಮ ಅಂತ ಒಂದು ಮಾತಿದೆ. ಈ ರಾಮೋ ವಿಗ್ರಹವಾನ್ ಧರ್ಮ ಅನ್ನೋ ಮಾತನ್ನು ಯಾರು ಹೇಳಿದ್ರು ಅಂತಂದರೆ ಯಾರೋ ರಾಮ ಭಕ್ತರು ಹೇಳಿದ್ದಲ್ಲ, ಆಂಜನೇಯ ಸ್ವಾಮಿಯೋ ಲಕ್ಷ್ಮಣನೋ ಅವ್ರು ಯಾರೋ ಹೇಳಿದ್ದಲ್ಲ, ಸುಗ್ರೀವನೋ ಅವ್ರು ಹೇಳಿದ್ದಲ್ಲ, ಮಾರೀಚ ಹೇಳಿತ್ತು. ರಾಮಾಯಣದಲ್ಲಿ ಮಾರೀಚನ ಬಾಯಿಂದ ಈ ಮಾತು ಬರುತ್ತೆ. ಯಾರೋ ಆಂಜನೇಯ ಸ್ವಾಮಿಯೋ ಅಥವಾ ಸುಗ್ರೀವನೋ ಬೇರೆ ಯಾರೋ ಹೇಳಿದರೆ ಅದು ಬೇರೆ ವಿಷಯ. ಮಾರೀಚ ಹೇಳಿರುವಂತಹ ಮಾತಿದು. ಅಂದರೆ ಆ ಮಾರೀಚನಿಗೆ ಗೊತ್ತಿದೆ ರಾಮನ ಒಂದು ತತ್ವ ಏನು, ರಾಮನ ಒಂದು ಪರಾಕ್ರಮ ಏನು ಅನ್ನೋದು ತಿಳ್ಕೊಂಡು ತಾನೇ ಸ್ವತಃ ಅನುಭವಿಸಿ ಅದನ್ನು ಹೇಳಿದ್ದಾನೆ ಮಾರೀಚ. ಹಾಗಾಗಿ ರಾಮ ವಿಗ್ರಹವಾನ್ ಧರ್ಮ, ಧರ್ಮವೇ ಒಂದು ಶರೀರವನ್ನು ಧರಿಸಿ ಬಂದರೆ ಅದೇ ರಾಮ. ಅದರಿಂದ ಅಂತ ರಾಮನ ಜೊತೆ ನಿನಗೆ ವೈರ ಬೇಡ ಅಂತ ಎಷ್ಟೋ ಸಲಿ ಅವನಿಗೆ ಹೇಳ್ತಾನೆ ರಾವಣನಿಗೆ. ಆದರೆ ಅಷ್ಟು ಹೇಳಿದ್ರು ಕೇಳಲಿಲ್ಲ, ರಾವಣ ಕೇಳಲಿಲ್ಲ. ಇಲ್ಲ, ನಾನು ಇದನ್ನು ಮಾಡಲೇಬೇಕು, ಇದಕ್ಕೆ ನೀನು ಸಹಾಯ ಮಾಡಲೇಬೇಕು, ನಾನು ನಿನಗೆ ರಾಜ, ನಾನು ಹೇಳ್ದಂಗೆ ನೀನು ಕೇಳಲೇಬೇಕು. ಒಂದು ವೇಳೆ ನಾನು ಹೇಳ್ದಂಗೆ ಕೇಳಲಿಲ್ಲ, ನೀನು ರಾಕ್ಷಸ, ನಾನು ಎಲ್ಲ ರಾಕ್ಷಸರಿಗೂ ರಾಜ, ಅದರಿಂದ ನಾನು ಹೇಳ್ದಂಗೆ ನೀನು ಕೇಳಲೇಬೇಕು. ಕೇಳಲಿಲ್ಲ ಅಂದರೆ ನಾನೇ ನಿನಗೆ ಶಿಕ್ಷೆಯನ್ನು ಕೊಡ್ತೀನಿ, ಆದ್ದರಿಂದ ನಾನು ಹೇಳ್ದಂಗೆ ನೀನು ಮಾಡಲೇಬೇಕು. ಆಗ ಆಯಿತು ಅಂತ ಕೊನೆಯಾಗಿ ಒಪ್ಕೊಳ್ತಾನೆ. ಸರಿ, ಈಗ ನೀನು ಹೇಳಿದ್ದು ಮಾಡಲಿಲ್ಲ ಅಂದರೆ ನೀನು ನನ್ನನ್ನು ಕೊಂದುಬಿಡ್ತೀನಿ, ಹೇಳಿದ್ದನ್ನು ಮಾಡಿದರೆ ರಾಮನ ಕೈಯಲ್ಲಿ ನನಗೆ ಸಂಹಾರ ಬರುತ್ತೆ, ಆದರೆ ಅದೇ ನನಗೆ ಒಳ್ಳೆಯದು, ನಿನಗಿಂತ ಕೈಯಲ್ಲಿ ಸಾಯೋದಕ್ಕಿಂತ ಅದು ನನಗೆ ಒಳ್ಳೆಯದಾದ್ದರಿಂದ ನೀನು ಹೇಳಿದಂಗೆ ಮಾಡ್ತೀನಿ ಅಂತ ಕೊನೆಗೆ ಒಪ್ಕೊಳ್ತಾನೆ. ಸರಿ ಆಯಿತು, ಏನಾದರೂ ಈಗ ನನಗೆ ಯಾವ ರೀತಿಯಾಗಿ ನೋಡಿದರೂ ನನಗೆ ಸಾವು ಅನ್ನೋದು ನಿಶ್ಚಿತ, ನನಗೆ ಮೃತ್ಯು ಬರುವುದು ತೀರ್ಮಾನ ಆಗಿಬಿಟ್ಟಿದೆ. ಮಾಡಿದ್ರು ನೀನು ಹೇಳಿದಂಗೆ ಮಾಡಿದ್ರು ಮೃತ್ಯು, ಮಾಡದೇ ಇದ್ರೂ ಮೃತ್ಯು. ಆದರೆ ಮಾಡಿದರೆ ಬರುವಂತಹ ಮೃತ್ಯುವಿಗೆ ಒಂದು ಗೌರವ ಇದೆ, ಯಾಕಂದರೆ ಅದು ರಾಮನ ಬಾಣದಿಂದ ನಾನು ಸಾಯ್ತೀನಿ, ಅದೇ ನನಗೆ ಒಳ್ಳೆಯದು, ಅದನ್ನ ಆಯಿತು ನಾನು ಹಾಗೆ ಮಾಡ್ತೀನಿ ಅಂತ ಒಪ್ಪಿಕೊಂಡು ಕೊನೆಗೆ ಆ ಕೆಲಸ ಮಾಡ್ತಾನೆ. ಆ ಜಿಂಕೆ ರೂಪದಲ್ಲಿ ಬಂದು ಅಲ್ಲಿಗೆ ಬರ್ತಾನೆ. ಅದೆಲ್ಲ ನಂತರ ನಡೆಯುವಂತಹ ಒಂದು ಕಥೆ. ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ಆ ಒಂದು ಇತಿಹಾಸ ಇಂತಹ ವ್ಯಕ್ತಿಗಳ ಶ್ರೀರಾಮಚಂದ್ರನಿಂದ ಹಿಡಿದು ಆ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಎಲ್ಲರನ್ನು, ಆ ಭಗವಂತನ ಅವತಾರಗಳಿರಬಹುದು, ಹೀಗೆ ಈ ಎಲ್ಲ ಭಗವಂತನ ಅವತಾರಗಳು ಅಥವಾ ನಮ್ಮ ಹಿಂದಿನವರು ಗುರುಗಳು ಅಥವಾ ಈ ಒಂದು ರಾಜ ಮಹಾರಾಜರುಗಳು ಈ ಧರ್ಮಕ್ಕಾಗಿ ಪರಿಶ್ರಮವನ್ನು ಮಾಡಿರ್ತಕ್ಕಂಥವ್ರು ಯಾರದೇ ನಾವು ನೋಡಿದರೂ ಸಹ ಎಲ್ಲರಿಗೂ ಗೊತ್ತಿತ್ತು ಅವರು ನೇರವಾಗಿ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಕೊನೆಗೆ ಯಾವುದೋ ತಪ್ಪಾದ ಮಾರ್ಗದಲ್ಲಿ ಹೋಗಿ ಅವರನ್ನು ಮೋಸ ಮಾಡಿದ್ದು ಅನ್ನೋದನ್ನು ನಾವು ನೋಡಬಹುದು. ಅಂದರೆ ಇಷ್ಟು ದೃಢವಾಗಿದ್ದರು ಅನ್ನೋದನ್ನು ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು. ಇದನ್ನು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ನಾವು ಹೇಳ್ಕೊಡ್ಬೇಕು. ಇದನ್ನು ಹೇಳಿದಾಗ ಅವರು ಸಹ ಆ ರೀತಿಯಾದಂತಹ ವ್ಯಕ್ತಿತ್ವವನ್ನು ಹೊಂದ್ತಾರೆ. ಇಲ್ಲ ಅಂತಂದರೆ ಎಷ್ಟು ಸಲ ಸೋತರು ಇದನ್ನೇ ಹೇಳ್ತಾ ಇದ್ರೆ ಅವರು ಸಹ ಹಂಗೆ ಆಗ್ತಾರೆ. ಆಯ್ತು, ಇನ್ನು ಇಲ್ಲೇನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಎಲ್ಲಿಂದ ಯಾರೋ ಬಂದಿದ್ದಾರೆ, ಅದೇ ಸರಿ, ಅದೇ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ, ಅದೇ ಸರಿ ಅಂತ ಭಾವಿಸ್ಲಿಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಇದನ್ನು ನಾವು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು, ನಮ್ಮ ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಹೇಳಿಕೊಡ್ಬೇಕು. ಅಂದರೆ ಅದಕ್ಕಾಗಿ ಸ್ವಲ್ಪ ಪರಿಶ್ರಮ ಪಡಬೇಕಾಗುತ್ತೆ, ಪ್ರಯತ್ನ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು ಅಂತಂದರೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಬೇಕಾಗುತ್ತೆ. ಕೆಲವರು ಹೇಳ್ತಿರ್ತಾರೆ, ನಾನೆಲ್ಲ ಕಡೆ ಹೇಳ್ತಾ ಇರ್ತೀನಿ, ಕೆಲವರು ಹೇಳ್ತಾರೆ ಏನು ಅಂತಂದರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ, ನಾವೇನು ಮಾಡೋದು, ಅವ್ರಿಗೆ ಎಷ್ಟು ಹೇಳಿದ್ರು ಸಹ ಕೇಳೋದಿಲ್ಲ ಅಂತ ಹೀಗೆಲ್ಲ ಹೇಳ್ತಾ ಇರ್ತಾರೆ. ಆದರೆ ನಿಮ್ಮ ಮಕ್ಕಳಾದ್ರಿಂದ ನಿಮ್ಮ ಮಾತನ್ನೇ ಅವ್ರು ಕೇಳ್ತಾರೆ, ಕೇಳಬೇಕು, ಇನ್ನೊಂದು ಮಾರ್ಗ ಇಲ್ಲ. ನಿಮ್ಮ ಮಾತನ್ನೇ ಅವ್ರಿಗೆ, ನಿಮ್ಮ ಮಾತು ಕೇಳೋದಿಲ್ಲ, ಹಾಗಾದರೆ ಬೇರೆ ಯಾರ ಮಾತು ಕೇಳ್ತಾರೆ? ಯಾರ ಮಾತನ್ನು, ನಿಮ್ಮ ಮಾತೇ ಕೇಳೋದಿಲ್ಲ ಅಂದರೆ ಬೇರೆ ಯಾರ ಮಾತನ್ನು ಕೇಳೋದಿಲ್ಲ, ಅಲ್ಲಿಗೆ ಯಾರ ಮಾತನ್ನು ಕೇಳೋದಿಲ್ಲ ಅಂತಾಯಿತು. ಮನುಷ್ಯ ಅಂತಂದ ಮೇಲೆ ಅವನು ಹುಟ್ಟಿದವಾಗಲೇ ಎಲ್ಲದನ್ನು ತಿಳಿದವನಾಗಿರುವುದಿಲ್ಲ. ಬೇರೆಯವರಿಂದ ಸ್ವಲ್ಪ ಸ್ವಲ್ಪವಾಗಿ ತಿಳ್ಕೊಂಡು ಬೆಳೀತಾನೆ. ಅವನು ಒಬ್ಬೊಬ್ಬರಿಂದಲೂ ಒಂದೊಂದು ವಿಚಾರವನ್ನು, ದೊಡ್ಡವರಿಂದ ಅನೇಕ ವಿಷಯಗಳನ್ನು ತಿಳ್ಕೊಂಡು ಬೆಳೀತಾನೆ. ಅದರೊಳಗೂ ಮೊದಲನೇದು ಅಂತಂದರೆ ತಂದೆ ತಾಯಿಗಳು ಅವರು ಹೇಳಿದ್ದನ್ನು ಕೇಳಿಕೊಂಡು ಬೆಳೀತಾನೆ. ಮೊದಲಿಗಿರುವುದು ಅವನ ಜೊತೆಗಿರುವುದು ತಂದೆ ತಾಯಿಗಳು, ತಾಯಿ ಹಾಗೂ ತಂದೆ, ಆ ನಂತರ ಗುರುಗಳು. ಆ ಗುರುಗಳು ಬರುವುದು ಸಹ ನಂತರವೇ. ಆದ್ದರಿಂದ ಇವರ ಮಾತನ್ನು, ಇವರ ಏನು ಮಾರ್ಗ ತೋರಿಸ್ತಾರೋ ಅದನ್ನು ಕೇಳಿಕೊಂಡು ಅದನ್ನು ಅನುಸರಣೆ ಮಾಡ್ತಾ ಬೆಳಿಬೇಕು ಮನುಷ್ಯ.
ಇವ್ರು ಯಾರು ಹೇಳಿದ್ದನ್ನು ಕೇಳುವುದಿಲ್ಲ ಅಂತಾದರೆ ಅವಾಗ ಏನಾಗುತ್ತೆ ಅಂತಂದರೆ ತಾನು ಯಾವುದನ್ನು ತಿಳ್ಕೊಂಡಿದ್ದೀನೋ ಅದೇ ಸರಿ ಅನ್ನೋ ಭಾವನೆಗೆ ಬರ್ತಾನೆ. ಆಗ ನಾವು ಹೇಳ್ತಿರೋದೇ ಸರಿ ಅಂತ ಹೇಳಿ ಎಲ್ಲರ ಮೇಲೆ ಇದನ್ನೇ ತನ್ನ ಈ ಥರ ಸ್ವಭಾವವನ್ನೇ ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಅವನಿಗೂ ತೊಂದರೆ ಆಗುತ್ತೆ, ಅವನಿಂದ ಬೇರೆಯವರಿಗೂ ಸಹ ತೊಂದರೆ ಆಗುತ್ತೆ. ಅದರಿಂದ ಅವರು ಕೇಳ್ತಾರೆ, ಕೇಳಬೇಕು, ಅಲ್ಲಿ ಇನ್ನೊಂದು ವಿಧಿ ಇಲ್ಲ, ಕೇಳಲೇಬೇಕು. ಅಲ್ಲ ಅದೇ ಹೇಗೆ ಮಾಡುವುದು ಅಂತಂದರೆ ಆ ಚಾತುರ್ಯ ತಂದೆ ತಾಯಿಗಳಿಗೆ ಇರಬೇಕು. ಅದು ಹೇಳ್ಕೊಳ್ತೇ ಬರುವಂತಹದ್ದಲ್ಲ, ಅದು ಅವರೇ ತಿಳ್ಕೊಳ್ಬೇಕು, ಆ ಚಾತುರ್ಯವನ್ನು ಅವರೇ ತಂದುಕೊಳ್ಬೇಕು. ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಂದು ಸಿಂಹ ಇದೆ, ಆ ಸಿಂಹದ ಮರಿಯು ಸಿಂಹವೇ ಆಗುತ್ತೆ. ಯಾವತ್ತೂ ಸಹ ಸಿಂಹದ ಮರಿ ಬೇರೆ ರೀತಿಯಾಗಿ ಆಗಿದ ಒಂದು ಉದಾಹರಣೆನೇ ಇಲ್ಲ ಲೋಕದಲ್ಲಿ. ಸಿಂಹದ ಮರಿ ಹೌದು, ಆದರೆ ಅದು ಸಿಂಹ ಅಲ್ಲ ಅಂತ ಹೇಳುವಂತಹ ಆ ಒಂದು ದಾಖಲೆನೇ ನಿಮಗೆಲ್ಲೂ ಕಾಣುವುದಿಲ್ಲ. ಅದು ಆ ಥರದ ಒಂದು ಇತಿಹಾಸವೇ ನಿಮಗೆಲ್ಲೂ ಕಾಣುವುದಿಲ್ಲ. ಸಿಂಹದ ಮರಿ ಅಂತಂದರೆ ಆ ತಾಯಿ ತಂದೆ ಅಥವಾ ತಂದೆ ತಾಯಿ ಹೇಗಿತ್ತು ಹಾಗೆ ಆಗುತ್ತೆ, ಅದು ಅದೇ ರೀತಿಯಾಗಿ ಅದಾಗುತ್ತೆ. ಅದು ಆಗುವುದಲ್ಲ, ಅದನ್ನು ತಯಾರು ಮಾಡುತ್ತೆ ತಾಯಿ. ಅದರ ತಾಯಿ ತನ್ನ ಮರಿಯನ್ನ ಹಾಗೆ ತಯಾರು ಮಾಡುತ್ತೆ, ಅದನ್ನೆಲ್ಲ ಹೇಳ್ಕೊಡುತ್ತೆ, ಹೇಗೆ ಮಾಡಬೇಕು ಹೇಗಿರಬೇಕು ಅನ್ನೋದನ್ನ ಆ ತಾಯಿ ಹೇಳ್ಕೊಡ್ತಾ ಇರುತ್ತೆ ಮರಿಗಳಿಗೆ. ಇಲ್ಲಿ ಆ ತಾಯಿಗೆ ಸಿಂಹಕ್ಕೆ ತನ್ನ ಮರಿಗಳನ್ನ ತನ್ನಂತೆ ಹೇಗೆ ಮಾಡಬೇಕು ಅನ್ನುವಂತಹ ಚಾತುರ್ಯ ಸ್ವಾಭಾವಿಕವಾಗಿಯೇ ಇರುತ್ತೆ. ಅದು ಯಾರು ಹೇಳ್ಕೊಟ್ಟಿರುವುದಲ್ಲ. ಸಿಂಹಕ್ಕೆ ಯಾರಾದ್ರೂ ಕೂರಿಸಿ ಪಾಠ ಮಾಡ್ತಾರಾ, ಈ ತನ್ನ ಮರಿಗಳನ್ನ ನಿನ್ನಂತೆ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಯಾರು ಹೇಳ್ಕೊಡುವುದಿಲ್ಲ. ಅದು ಸ್ವಾಭಾವಿಕವಾಗಿಯೇ ಇರುತ್ತೆ. ಆ ಒಂದು ಚಾತುರ್ಯ ಸಿಂಹದಲ್ಲಿ ಸ್ವಾಭಾವಿಕವಾಗಿಯೇ ಇರುತ್ತೆ, ಅದು ಯಾರು ಸಹ ಹೇಳ್ಕೊಟ್ಟಿದ್ದಲ್ಲ. ಮತ್ತೆ ಯಾವತ್ತೂ ಸಹ ಸಿಂಹ ಈ ಥರ ಹೇಳೋದು ಇಲ್ಲ, ಏನೋ ನನ್ನ ಮರಿಗಳು ನನ್ನ ಹೆಸರು ನಾನು ಹೇಳಿದ್ದು ಕೇಳುವುದಿಲ್ಲ, ನನ್ನ ಮರಿಗಳು ಅದರಿಂದ ಈ ಜನ್ಮಕ್ಕೆ ಬಿಟ್ಬಿಡ್ತೀನಿ, ಪರವಾಗಿಲ್ಲ, ಈ ಜನ್ಮಕ್ಕೆ ನನ್ನ ಮರಿಗಳು ಸಿಂಹ ಆಗೋದು ಬೇಡ, ನಾಯಿಗಳು ಹಾಗೆ ಬೆಳ್ಕೊಂಡಿರ್ಲಿ ಅಂತ ಯಾವತ್ತೂ ಸಹ ಸಿಂಹ ಹೇಳುವುದಿಲ್ಲ. ಸಿಂಹ ನನ್ನ ಮರಿ ಅಂದರೆ ನಾನು ಹೇಳೋದನ್ನು ಕೇಳಲೇಬೇಕು, ಅದು ಸಹ ನನ್ನ ಹಂಗೆ ಆಗಲೇಬೇಕು, ಅದು ಸಿಂಹದ ತೀರ್ಮಾನ. ಮತ್ತು ಆ ಒಂದು ಚಾತುರ್ಯ ಅದರೊಳಗೆ ಸ್ವಾಭಾವಿಕವಾಗಿ ಇರುತ್ತೆ, ಅದನ್ನು ಯಾರೂ ಸಹ ಹೇಳ್ಕೊಡುವುದಿಲ್ಲ. ಅದೇ ರೀತಿ ಮನುಷ್ಯನು ಸಹ ಹಾಗೇ ಇರಬೇಕು. ಅಂದರೆ ಸ್ವಲ್ಪ ನಾನು ಹೇಳಿದಂಗೆ ಸ್ವಲ್ಪ ಕಷ್ಟ ಇದೆ ಇದರೊಳಗೆ, ಸ್ವಲ್ಪ ಹಾಗಂದ್ರೆ ಸುಲಭವಾಗಿ ಏನಾಗುವಂಥದ್ದಲ್ಲ ಇದು, ಅಷ್ಟು ಸುಲಭವಾಗಿ ಆಗುವುದಿಲ್ಲ, ಅದನ್ನು ಒಪ್ಕೊಳ್ಳೇಬೇಕು. ಆದರೆ ಆ ಕೆಲಸವನ್ನು ಮಾಡಲೇಬೇಕು. ಹಾಗೆ ಮಾಡಿದಾಗ ಮಾತ್ರವೇ ಅವರಿಗೆ ನಾವು ಒಳ್ಳೆಯ ಕೆಲಸವನ್ನು, ಅವರಿಗೆ ನಾವು ಒಳ್ಳೆಯದನ್ನು ಮಾಡಿದಂಗೆ ಆಗುತ್ತೆ ಜೀವನದಲ್ಲಿ. ತದ್ವಾರ ಅವರು ಒಳ್ಳೆಯ ಸ್ಥಾನಕ್ಕೆ ಬರ್ತಾರೆ, ಅವರಿಗೆ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ. ಆದ್ದರಿಂದ ಇದು ಅನಿವಾರ್ಯ, ಇದು ಮಾಡಲೇಬೇಕಾದಂಥದ್ದು. ಆದ್ದರಿಂದ ಇಂತಹ ಒಂದು ಪರಂಪರೆಯನ್ನು ನಾವು ಸಹ ವಿಶೇಷವಾಗಿ ಅನುಸರಣೆ ಮಾಡಿ ನಮ್ಮ ಮಕ್ಕಳಿಗೂ ಸಹ ಇದನ್ನು ಚೆನ್ನಾಗಿ ಹೇಳಿಕೊಡಬೇಕು. ತದ್ವಾರ ಅವರಿಗೂ ಸಹ ಒಳ್ಳೆಯ ಮಾರ್ಗವನ್ನು ತೋರಿಸಿ ಅವರಿಗೆ ಉಪಕಾರವನ್ನು ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ನಾವು ಆರಂಭದಲ್ಲಿ ಹೇಳಿದಂತೆ ನಾಳೆ ದಿವಸ ಇಲ್ಲಿ ರಾಮೇಶ್ವರ ಸ್ವಾಮಿ ಪ್ರತಿಷ್ಠಾಪನೆಯನ್ನು ಮಾಡಲಿದ್ದೇವೆ. ಆ ಒಂದು ಕಾರ್ಯಕ್ರಮವು ವಿಶೇಷವಾಗಿ ಇಲ್ಲಿ ನಡೆಯಲಿದೆ. ಇವತ್ತು ಈ ಅಭಿನವ ವಿದ್ಯಾತೀರ್ಥ ನಿಲಯದ ಒಂದು ಉದ್ಘಾಟನೆಯನ್ನು ಇವತ್ತಿನ ದಿವಸ ಮಾಡಿದ್ದೇವೆ. ಅಲ್ಲಿ ಇವತ್ತು ಚಂದ್ರಮೌಳೇಶ್ವರ ಪೂಜೆಯೂ ಸಹ ನಡೆಯಲಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹೀಗೆ ಅನೇಕ ವಿಧವಾದ ನಾವು ಒಂದೊಂದು ಸಲ ಇಲ್ಲಿಗೆ ಬಂದಾಗಲೂ ಸಹ ಒಂದೊಂದು ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತಾನೇ ಇದ್ದೀರಿ, ಒಂದೊಂದು ಕೆಲಸವನ್ನು ಮಾಡ್ತಾನೇ ಇದ್ದೀರಿ, ನಮ್ಮನೇಲಿ ಕರೆಸ್ತಾನೆ ಇದೆ. ಈಗಾಗಲೇ ಅವರೇ ಮಾತಾಡ್ತಾ ಹೇಳಿದಂತೆ 10 ವರ್ಷದಲ್ಲಿ ಒಂದು 5 ಸಲ ಇಲ್ಲಿಗೆ ಬಂದಂಗಾಯಿತು, 5 ಸಲ ಇಲ್ಲಿಗೆ ಬರುವಂತೆ ಆಯಿತು. ಹಾಗೆ ಪ್ರತಿಯೊಂದು ಸಲ ಬಂದಾಗಲೂ ಏನೋ ಒಂದು ಕೆಲಸವನ್ನು ಮಾಡಿಸ್ತಾ ಇದ್ರು, ಹೊಸದು ಏನೋ ಒಂದು ಕೆಲಸ ಮಾಡಿಸುವುದು, ಅದಕ್ಕೆ ಬರಬೇಕು ಅಂತ ಹೇಳಿ ಸುಗಿಯಾಗಿ ಬಂದು ಆಹ್ವಾನ ಮಾಡುವುದು, ಅದಕ್ಕೊಂದು ಮುಹೂರ್ತ ನಿರ್ಣಯ ಮಾಡಿ ಪುನಃ ನಾವಿಲ್ಲಿಗೆ ಬರುವುದು. ಹಾಗಾಗಿ ಈಗಾಗಲೇ ಅವರು ಮಾತಾಡ್ತಾ ಉಲ್ಲೇಖ ಮಾಡಿದರು, ಏನೋ ಹಿಂದಿನ ಸಲ ನಾನು ಹೇಳಿದ ಸ್ವಲ್ಪ ನಿಧಾನ ಮಾಡಿ, ನಾನು ಸುಮಾರು ಬೇರೆ ಕಡೆಗಳಿಗೆಲ್ಲೇ ಸುಮಾರು ಹೋಗಬೇಕಾಗಿದೆ, ನಾನು ಅಲ್ಲಿ ಹೋಗೋದ್ರೊಳಗೆ ನೀವು ಕೆಲಸ ಮುಗಿಸ್ಬಿಟ್ಟು ಕೆಲಸ ಮುಗಿದಾಯಿತು ಬರಬೇಕು ಅಂತ ಹೇಳಬೇಡಿ, ಸ್ವಲ್ಪ ನಿಧಾನ ಮಾಡಿ ಅಂತ. ಅದಕ್ಕೆ ನಾನು ಹಿಂದಿನ ಸಲ ಹೇಳಿದ್ದೆ. ಅದರಂತೆ ಈ ಕೆಲಸವನ್ನು ಮಾಡಿಸಿದ್ದೀರಿ. ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಈ ಒಂದು ಕಾರ್ಯಗಳು ನಡೆದಿಲ್ಲ. ಹಾಗಾಗಿ ಈಗ ಪ್ರಾಯ ಎಲ್ಲ ಕೆಲಸಗಳು ಆಯಿತು ಅಂತ ಭಾವಿಸ್ತೀನಿ. ಎಲ್ಲ ಕೆಲಸಗಳು ಈಗ ಆಗೋಯಿತು ಅಂತ ತಿಳ್ಕೊಂಡಿದ್ದೀನಿ. ಇನ್ನು ಬಹುಶಃ ಮುಂದೆ ಏನು ಕೆಲಸಗಳಿದೆಯೋ ಗೊತ್ತಿಲ್ಲ. ಹಾಗಾಗಿ ಮುಂದೆ ಏನಾಗುತ್ತೋ ನೋಡಬೇಕು, ಯಾವಾಗ ಪುನಃ ಬರೋದೋ ನೋಡಬೇಕು. ಅಂತೂ ಇಲ್ಲಿ ಅಂದರೆ ನಾವು ನಮ್ಮ ಗುರುಗಳ ಯಾತ್ರೆಗಳಲ್ಲಿರ್ಬೋದು ಅಥವಾ ನಮ್ಮ ಯಾತ್ರೆಗಳಲ್ಲಿರ್ಬೋದು ಅನೇಕ ಬಾರಿ ಹೋಗುವಂತಹ ಪ್ರದೇಶಗಳು ಕೆಲವಿವೆ. ಅದರಲ್ಲಿ ಈ ಒಂದು ಅಶ್ವತ್ಥಪುರ ಅನ್ನೋದೊಂದು. ಅದಕ್ಕೊಂದು ನಿದರ್ಶನ ಅಂತಂದರೆ, ಈಗಾಗಲೇ ಅವರು ರಘುನಾಥ್ ಅವರು ಮಾತಾಡ್ತಾ ಹೇಳಿದಂತೆ ಇಲ್ಲಿ ಉಳಿಲಿಕ್ಕೊಂದು ಗುರು ನಿವಾಸವನ್ನೇ ನೀವು ಏರ್ಪಾಡು ಮಾಡಿದ್ದೀರಿ ಅಂತಂದರೆ ಅಲ್ಲಿ ನಾವು ಎಷ್ಟು ಇಲ್ಲಿ ಬಂದು ಹೋಗ್ತಾ ಇರ್ತೀವಿ ಅನ್ನೋದನ್ನು ಎಲ್ಲರೂ ಸಹ ತಿಳ್ಕೊಳ್ಳಬಹುದಾಗಿದೆ. ಆದ್ದರಿಂದ
ಈ ರೀತಿಯಾದಂತಹ ಒಂದು ಸಂಬಂಧ ಇಷ್ಟದಲ್ಲಿ ನಾವು ಇಲ್ಲಿಗೆ ಬಂದು ಹೋಗುವಂತಹ ಒಂದು ಪ್ರಸಂಗಗಳು, ಇಲ್ಲಿಗೆ ಆ ಶ್ರೀರಾಮಚಂದ್ರನ ಒಂದು ಸಂಕಲ್ಪ, ಆ ಭಗವಂತನ ಒಂದು ಅನುಗ್ರಹದಿಂದ ಹೀಗೆ ಇಲ್ಲಿ ಅನೇಕ ಬಾರಿ ಬರುವಂತಹ ಸಂದರ್ಭಗಳು ಈ ಹಿಂದೆ ಅನೇಕ ಬಾರಿ ಬಂದಿವೆ. ಹಾಗೆ ಮುಂದೆಯೂ ಸಹ ಇಂತಹ ಸಂದರ್ಭಗಳು ಮತ್ತೆ ಮತ್ತೆ ಬರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಮಾಜ, ವಿಶೇಷವಾಗಿ ದೇಶಸ್ಥ ಬ್ರಾಹ್ಮಣ ಸಮಾಜವು ಒಂದು ವಿಶೇಷವಾದಂತಹ ಶ್ರದ್ಧಾವಂತವಾಗಿರತಕ್ಕಂತಹ ಧರ್ಮಶ್ರದ್ಧೆಯನ್ನು ವಿಶೇಷವಾಗಿ ಹೊಂದಿರತಕ್ಕಂತಹ ಒಂದು ಸಮಾಜವಾಗಿದೆ. ಧರ್ಮಶ್ರದ್ಧೆ, ಗುರುಭಕ್ತಿ ಇದನ್ನು ಸ್ವಾಭಾವಿಕವಾಗಿ ರಕ್ತಗತವಾಗಿಯೇ ಹೊಂದಿರತಕ್ಕಂತಹ ಒಂದು ವಿಶೇಷವಾದಂತಹ ಸಮಾಜವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಎಲ್ಲರೂ ಸಹ ಒಂದು ವಿಶೇಷವಾಗಿ ಹಿಂದಿನಿಂದಲೂ ಸಹ ಬಂದಿರತಕ್ಕಂತಹ ಒಂದು ಕೆಲಸಗಳಿಗಾಗಿ, ಉದ್ಯೋಗ ಇತ್ಯಾದಿಗಳ ನಿಮಿತ್ತವಾಗಿ ಅನೇಕ ಪ್ರದೇಶಗಳಿಗೆ ಹೋಗಿರಬಹುದು. ಆಯಾ ಒಂದು ಕೆಲಸಗಳ ನಿಮಿತ್ತವಾಗಿ ಅನೇಕ ಕಡೆಗಳಲ್ಲಿ ಇದ್ದಾರೆ. ನಾವು ಅನೇಕ ಕಡೆಗಳಲ್ಲಿ ಯಾತ್ರೆಯನ್ನು ಮಾಡ್ತಾ ಇರುವಾಗ ಅಲ್ಲಿಗೆ ತುಂಬ ಜನ ಬರ್ತಾರೆ. ಬಂದವಾಗ ಹೇಳ್ತಾ ನಾವು ಅಶ್ವತ್ಥಪುರದವರು, ಆ ಮೂಲದವರು, ಇಲ್ಲಿಯ ಮೂಲದವರು ಅನೇಕ ಕಡೆಗಳಲ್ಲಿ ನಮಗೆ ಸಿಗ್ತಾ ಇರ್ತಾರೆ ಮತ್ತು ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇರ್ತಾರೆ. ನಾವು ಇಲ್ಲಿದ್ದವಾಗ ಅಥವಾ ಬಯಲುಸೀಮೆಗೆ ಹೋದವಾಗ, ಉತ್ತರ ಕರ್ನಾಟಕ ಆ ಪ್ರಾಂತಕ್ಕೆ ಹೋದವಾಗಲೂ ಅನೇಕ ಕಡೆಗಳಲ್ಲಿ ಶಿಷ್ಯರು ಅಲ್ಲಿಗೆ ಬರುವುದು ಅದೆಲ್ಲ ನಡೀತಾ ಇತ್ತು. ಹೀಗೆ ಅನೇಕ ಕಡೆಗಳಲ್ಲಿ ವ್ಯಾಪಕವಾಗಿ ಇದ್ದಾರೆ. ಆದರೆ ಎಲ್ಲಿದ್ದರೂ ಸಹ ಈ ರೀತಿಯಾದಂತಹ ಒಂದು ಸಂಪ್ರದಾಯವನ್ನು ಇದನ್ನು ಚೆನ್ನಾಗಿ ಕಾಪಾಡಿಕೊಂಡು ಬರುವವರಾಗಿದ್ದಾರೆ. ಅದು ತುಂಬ ಸಂತೋಷಕರವಾದಂತಹ, ಪ್ರಶಂಸನೀಯವಾದಂತಹ ಒಂದು ವಿಷಯವಾಗಿದೆ. ಈ ರೀತಿಯಾದಂತಹ ಒಂದು ಧರ್ಮಶ್ರದ್ಧೆ, ಧರ್ಮನಿಷ್ಠೆ, ಗುರುಭಕ್ತಿ ಇದೆಲ್ಲವೂ ಸಹ ಇದೇ ರೀತಿಯಾಗಿರಲಿ. ತದ್ವಾರ ಇನ್ನಷ್ಟು ಶ್ರೇಯಸ್ಸು ಎಲ್ಲರಿಗೂ ಸಹ ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥವರು ರಘುನಾಥ್ ಅವರು ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲರಿಗೂ ಸಹ, ಮತ್ತು ಪುನಃ ನಾವೆಲ್ಲರ ಹೆಸರುಗಳನ್ನು ಹೇಳ್ತಾ ಇಲ್ಲ, ಆದರೆ ಅವರ ಜೊತೆಗೆ ಇರತಕ್ಕಂತಹ ಎಲ್ಲರೂ ಸಹ ವಿಶೇಷವಾಗಿ ಎಲ್ಲರಿಗೂ ಸಹ ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಎಲ್ಲರಿಗೂ ಸಕಲ ಶ್ರೇಯಸ್ಸುಗಳು ಲಭಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.